ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕರಾಳ ಕರ್ನಾಟಕ ಇಂಥದ್ದೊಂದು ಟೈಟಲ್ ಕೊಡೋದಕ್ಕಿಂತ ಮುಂಚೆ ನಾವು ಅನೇಕ ಸಲ ಯೋಚನೆ ಮಾಡಿದ್ದೀವಿ ಕರ್ನಾಟಕಕ್ಕೆ ಕರಾಳ ಅನ್ನೋ ಪ್ರಿಫಿಕ್ಸ್ ಕೊಡಬಹುದಾ ಅಂತ. ಆದರೆ ಅದನ್ನು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ. ಕರ್ನಾಟಕ ದಿನದಿಂದ ದಿನಕ್ಕೆ ಮಹಿಳೆಯರ ಪಾಲಿಗೆ, ಯುವತಿಯರ ಪಾಲಿಗೆ, ಅಪ್ರಾಪ್ತ ಬಾಲಕಿಯರ ಪಾಲಿಗೆ ಕರಾಳ ಆಗ್ತಾ ಹೋಗ್ತಾ ಇದೆ. ದಿನಕ್ಕೆ 5, 6, 7, 8ರ ಲೆಕ್ಕದಲ್ಲಿ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ. ಒಂದು ಕಡೆ ರಾಜ್ಯ ಸರ್ಕಾರ ಕೈಕಟ್ಟಿ ಕುಳಿತಿದೆ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರದ ಕಥೆ ಬಿಟ್ಟು ಬಿಡಿ, ಕೊನೆ ಪಕ್ಷ ಇಂಥದ್ದೊಂದು ದೂರು ಬಂದಾಗ ಪೊಲೀಸರಾದರೂ ತಾವು ಮಾಡಬೇಕಾದ ಕೆಲಸ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆಯನ್ನು ಕೇಳಿದ್ರೆ ಇಲ್ಲ ಅನ್ನೋ ನಿರಾಶಾದಾಯಕ ಉತ್ತರನೇ ನಮ್ಮ ಎದುರಿಗೆ ಇರುವಂಥದ್ದು. ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ಪ್ರಕರಣಗಳು ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇರುವಂಥದ್ದು. ಬಹಳ ಸ್ಪಷ್ಟವಾಗಿ ಶಾಸಕ ರಮೇಶ್ ಕುಮಾರ್ ಹೇಳಿದ್ರು, ರೇಪಿಸ್ಟ್ಗಳನ್ನು ಗುಂಡಿಟ್ಟು ಕೊಂದರೆ ಇದೆಲ್ಲದಕ್ಕೂ ಪರಿಹಾರ ಸಿಗಬಹುದು ಅನ್ನುವಂಥದ್ದು. ಅದು ತುಂಬ ಸೂಪರ್ಫಿಷಿಯಲ್ ಮಾತಾಗುತ್ತೆ. ನಿಜಕ್ಕೂ ಯಾಕೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇವೆ? ಪೊಲೀಸರು ಕಠಿಣ ಕ್ರಮಗಳನ್ನು ಕೈಗೊಂಡ್ರೆ ಈ ಪ್ರಕರಣಗಳನ್ನು ನಿಲ್ಲಿಸಬಹುದಾ? ಇಂಥ ಪ್ರಕರಣಗಳಲ್ಲಿ ರಾಜಕಾರಣಿಗಳು ಆರೋಪಿಗಳ ಪರವಾಗಿ ಒತ್ತಡವನ್ನು ತರದೇ ಇದ್ದರೆ ಪೊಲೀಸರು ಖಡಕ್ಕಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಇಂಥ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಈ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಇನ್ನೊಂದು ಟೈಟಲ್ನಲ್ಲಿ ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ, ನನಗೆ ಹಿಂಗಾದರೆ ಅನ್ನುವಂಥದ್ದು. ಇಂಥದ್ದೊಂದು ಪ್ರಶ್ನೆಯನ್ನು ಇಟ್ಕೊಂಡು ಕುಳಿತಿರುವಂಥವರು CBIನ ಮಹಿಳಾ ಇನ್ಸ್ಪೆಕ್ಟರ್ ಒಬ್ಬರು ಗ್ಲಾಡಿಯಸ್ ಜಯಂತಿ. ಮೇಡಮ್, 12 ವರ್ಷಗಳಿಂದ ನೀವು ನಿಮ್ಮ ಮೇಲೆ ನಡೆದಂಥ ಲೈಂಗಿಕ ಕಿರುಕುಳಕ್ಕೆ ನ್ಯಾಯ ಪಡೆಯೋದಕ್ಕೆ ಹೋರಾಡ್ತಾ ಇದ್ದೀರಿ. ಇವತ್ತಿಗೂ ನಿಮಗೆ ನ್ಯಾಯ ಅನ್ನೋದು ಮರೀಚಿಕೆ. ಖಂಡಿತ. ನಿಮಗೆ ಲೈಂಗಿಕ ಕಿರುಕುಳ ಕೊಟ್ಟಂಥ SP ವಿತ್ ಆಲ್ ಬೆನಿಫಿಟ್ಸ್ ರಿಟೈರ್ಡ್ ಆಗಿ ನೆಮ್ಮದಿಯಾಗಿ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೌದು. ನೀವು ಅವರ ಮೇಲೆ, ಅವರ ವಿರುದ್ಧ ಧ್ವನಿ ಎತ್ತಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿಮಗೆ ಸಿಗಬೇಕಾದಂಥ ಡಿಪಾರ್ಟ್ಮೆಂಟಲ್ ಬೆನಿಫಿಟ್ಸ್ಗಳನ್ನು ನಿಮಗೆ ಡಿನೈ ಮಾಡಲಾಯಿತು. ಹೌದು. ಇದೆಲ್ಲವನ್ನೂ ನೋಡಿದಾಗ ತುಂಬ ಕನಸಿಟ್ಕೊಂಡು CBIಗೆ ಜಾಯ್ನ್ ಆದವ್ರು ನೀವು. ಹೌದು. ಈಗ ಏನಂತೀರಿ CBI ಅಂದರೆ? CBIನಲ್ಲಿ ಕೆಲಸ ಮಾಡಿ ನನ್ನಿಂದ CBI ಒಂದು ವೇಳೆ ಕೆಟ್ಟ ಹೆಸರು ಬರ್ಬೋದೇನೋ, ಆದರೆ ನಿಜ ಮಾತ್ರ ಹೊರಗೆ ಬರಬೇಕು. CBI ಕೆಟ್ಟ ಹೆಸರು ಬರುತ್ತೋ, ನನಗೆ ಕೆಟ್ಟ ಹೆಸರು ಬರುತ್ತೋ ಆ ಮಾತು ಬೇರೆ. ಬಟ್ ನಿಜವಾಗಿ ನಡೀತಿರೋದು ಒಂದು ಲೇಡಿಗೆ, ಒಂದು ಮಹಿಳೆಗೆ ಎಷ್ಟು ಕಷ್ಟ ಒಂದು ನ್ಯಾಯ ತೀರಿಸ್ಕೊಳ್ಬೇಕಾದ್ರೆ, ನನಗೆ ಕಾನೂನಿನ ಬಗ್ಗೆ ಗೊತ್ತಿದ್ದು ನನಗೆ ಇಷ್ಟೊಂದು ಕಷ್ಟ ಆಗಬೇಕಾದ್ರೆ ಆರ್ಡಿನರಿ ಒಂದು ಲೇಡಿಗೆ, ಆರ್ಡಿನರಿ ಹೆಂಗಸರಿಗೆ, ಒಂದು ಕಾನೂನು ಗೊತ್ತಿಲ್ಲದಿರೋರಿಗೆ ಎಷ್ಟು ಕಷ್ಟ ಆಗಬಹುದು. ಅದಕ್ಕೆ ಆ ಕಾರ್ಯಕ್ರಮದ ಟೈಟಲ್ ನನಗೆ ಹೀಗಾದರೆ ಅಂತ. ಹೌದು. ಯಾಕೆ ಈ ರೀತಿಯಾದಂಥ ಅತ್ಯಾಚಾರ ಪ್ರಕರಣಗಳು ನಿಜಕ್ಕೂ ಹೆಚ್ಚಾಗ್ತಾ ಇವೆ? ಇವುಗಳನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಮಾಡಬಹುದಾ, ಅಥವಾ ಮೂಕ ಪ್ರೇಕ್ಷಕವಾಗಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕಾ? ಪೊಲೀಸರು ಇದಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಜನರ ಮನಸ್ಥಿತಿಯಲ್ಲಿ ಬದಲಾವಣೆ ತರುವ ಮೂಲಕ ಅತ್ಯಾಚಾರ ಪ್ರಕರಣಗಳನ್ನು ತಡೆಯಬಹುದಾ? ಅತ್ಯಾಚಾರಕ್ಕೀಡಾದಂಥ ಯುವತಿ ಪೊಲೀಸ್ ಠಾಣೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೊನೆಗೆ ನ್ಯಾಯಾಲಯದಲ್ಲಿ ಅನುಭವಿಸುವ ಮಾನಸಿಕ ಹಿಂಸೆಗಳೇನು? ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತೀವಿ. ನಮ್ಮ ಜೊತೆ ಗಣ್ಯ ಅತಿಥಿಗಳಿರ್ತಾರೆ, ವಕೀಲರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರಿರ್ತಾರೆ, ಸ್ವತಃ ಇಂಥದ್ದೊಂದು ಲೈಂಗಿಕ ದೌರ್ಜನ್ಯಕ್ಕೀಡಾದ ಬಾಲಕಿಯ ಕುಟುಂಬಸ್ಥರು ಕೂಡ ಇರ್ತಾರೆ, ಜೊತೆಗೆ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ HOD ಒಬ್ಬರು ಕೂಡ ನಮ್ಮ ಜೊತೆಗಿರ್ತಾರೆ. ಅವರೆಲ್ಲರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಬೆಂಗಳೂರಿನ ಹೊರವಲಯದ ವಿಬ್ಗಾಯ್ರ್ಸ್ ಅನ್ನುವಂಥ ಸ್ಕೂಲ್ನಲ್ಲಿ ಪೋಷಕರು ಉಗ್ರವಾದ ಪ್ರತಿಭಟನೆಯನ್ನು ನಡೆಸಿದ್ರು. ಇದೇ ಶಾಲೆಯ ಬಾಲಕಿಯ ಮೇಲೆ ಶಾಲೆಯ ಶಿಕ್ಷಕನೇ ಅತ್ಯಾಚಾರ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು. ಇದನ್ನು ಸಹಜವಾಗಿ ಉಳಿದ ಮಕ್ಕಳ ಪೋಷಕರಿಗೆ ಸಹಿಸಿಕೊಳ್ಳೋದಕ್ಕಾಗಿಲ್ಲ. 2 ದಿನಗಳಿಂದ ಅವರು ನಿರಂತರವಾಗಿ ಶಾಲೆಯ ಎದುರಿಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ಶಾಲೆಯ ಆಡಳಿತ ಮಂಡಳಿ ಇದ್ಯಾವುದಕ್ಕೂ ಕ್ಯಾರೆ ಅನ್ನದೆ ಇದು 10ರಲ್ಲಿ 1 ಪ್ರಕರಣ ಅನ್ನುವ ರೀತಿಯ ಮನೋಭಾವನೆಯನ್ನು ತೋರ್ಪಡಿಸ್ತಾ ಇತ್ತು. ಆದರೆ
ಇವತ್ತು ಪೋಷಕರ ಒತ್ತಾಯದ ಎದುರಿಗೆ, ಪೋಷಕರ ಪ್ರತಿಭಟನೆಯ ಎದುರಿಗೆ ಶಾಲೆಯ ಆಡಳಿತ ಮಂಡಳಿ ಮಣಿಯಬೇಕಾಯಿತು. ಮಂಗಳವಾರದ ಒಳಗಡೆ ಶಾಲೆಯೊಳಗೆ CCTV ಅಳವಡಿಸ್ತೀವಿ ಅನ್ನುವಂಥ ಮಾತನ್ನು ಶಾಲೆಯ ಆಡಳಿತ ಮಂಡಳಿಯವರು ಪೋಷಕರಿಗೆ ಕೊಟ್ಟಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಶಾಲೆಯ ಆಡಳಿತ ಮಂಡಳಿಯಿಂದ ಅಧಿಕೃತ ಉತ್ತರವನ್ನು ಶನಿವಾರದ ಒಳಗಡೆ ಕೊಡ್ತೀವಿ ಅಂತ ಆಡಳಿತ ಮಂಡಳಿಯವರು ಹೇಳಿದ್ದಾರೆ. ಆ ಉತ್ತರ ಬರುವ ತನಕ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಪೋಷಕರು ಮಾಡಿದ್ದಾರೆ. ಬೆಂಗಳೂರಿನ ಹೊರವಲಯದ ವರ್ತೂರು ಬಳಿ ಇರುವಂಥ ಪ್ರತಿಷ್ಠಿತ ಶಾಲೆ ವಿಬ್ಗಾಯರ್ನಲ್ಲಿ ಇವತ್ತು ನಡೆದಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮಗುವೊಂದರ ಮೇಲೆ ಶಾಲೆಯ ಶಿಕ್ಷಕನಿಂದಾನೇ ಅತ್ಯಾಚಾರ ನಡೆದಾಗ ಉಳಿದ ಮಕ್ಕಳ ಪೋಷಕರಿಗೆ ಅದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕಾಗಲಿಲ್ಲ. ಇವತ್ತು ಈ ಮಗುವಿನ ಮೇಲೆ ನಡೆದಿರುವಂಥ ಘಟನೆ ನಾಳೆ ನಮ್ಮ ಮಗುವಿನ ಮೇಲೂ ನಡಿಬಹುದು ಅನ್ನುವಂಥ ಮಾತು ಅವರಲ್ಲಿ ಆಕ್ರೋಶವನ್ನು ತುಂಬಿತು. 2 ದಿನಗಳಿಂದ ನಿರಂತರವಾಗಿ ಅವರು ಪ್ರತಿಭಟನೆ ನಡೆಸ್ತಾ ಇದ್ದರು. ಇವರ ಪ್ರತಿಭಟನೆಗೆ ಶಾಲೆಯ ಆಡಳಿತ ಮಂಡಳಿ ಕ್ಯಾರೆ ಅನ್ನದಿದ್ದಾಗ ಇವತ್ತು ಪೋಷಕರ ಸಹನೆಯ ಕಟ್ಟೆ ಒಡೆದಂಥದ್ದು. ಈ ಪ್ರತಿಭಟನೆಯ ಎದುರುಗಡೆ ಶಾಲೆಯ ಆಡಳಿತ ಮಂಡಳಿ ಮಣಿಯಬೇಕಾಗಿ ಬಂತು. ಮಂಗಳವಾರದ ಒಳಗಡೆ CCTVಗಳನ್ನು ಅಳವಡಿಸ್ತೀವಿ, ಶನಿವಾರದ ಒಳಗಡೆ ಅಧಿಕೃತವಾದ ಹೇಳಿಕೆಯನ್ನು ಆಡಳಿತ ಮಂಡಳಿಯ ಪರವಾಗಿ ಕೊಡ್ತೀವಿ ಮತ್ತು ಶಾಲೆಯಲ್ಲಿ ಮಹಿಳಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು, ಭರವಸೆಯನ್ನು ಕೊಟ್ಟಿದ್ದಾರೆ. ಶನಿವಾರ ಆಡಳಿತ ಮಂಡಳಿಯಿಂದ ಅಧಿಕೃತ ಹೇಳಿಕೆ ಬರೋ ತನಕ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸದೇ ಇರುವ ನಿರ್ಧಾರಕ್ಕೆ ಪೋಷಕರು ಬಂದಿರುವಂಥದ್ದು. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಆನೇಕಲ್ ರಿಪೋರ್ಟರ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಆನೇಕಲ್ ರಿಪೋರ್ಟರ್. ಎಸ್ ಮಂಜುನಾಥ್, ಈಗಿನ ಪರಿಸ್ಥಿತಿ ಹೇಗಿದೆ ಶಾಲೆಯ ಬಳಿ? ಶಾಲೆಯ ಆಡಳಿತ ಮಂಡಳಿಯವರು ಕೊಟ್ಟಂಥ ಭರವಸೆಗೆ ಪೋಷಕರು ಒಪ್ಕೊಂಡಿದ್ದಾರಾ, ಹೇಗೆ? ಅಜಿತ್, ಏನು ಇದೇ ತಿಂಗಳು 2ನೇ ತಾರೀಕು 1ನೇ ತರಗತಿ ಓದ್ತಾ ಇರ್ತಕ್ಕಂಥ 6 ವರ್ಷದ ಪುಟ್ಟ ಕಂದನ ಮೇಲೆ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದೈಹಿಕ ಶಿಕ್ಷಕರು ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ರು ಅನ್ನೋಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದರ ವಿರುದ್ಧ ರೊಚ್ಚಿಗೆದ್ದಂತಹ ಪೋಷಕರು ನಿನ್ನೆಯಿಂದ ಶಾಲೆ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಇವತ್ತು ಅವರ ಸಹನೆಯ ಕಟ್ಟೆ ಹೊಡೆದಿತ್ತು. ಏನು ಶಾಲೆಯ ಮುಖ್ಯಸ್ಥ ರುಸ್ತುಂ ಬಂದು ಕೆಲ ಪೋಷಕರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಅಲ್ಲಿ ಮಾಧ್ಯಮದವರಿಗೆ ಪ್ರವೇಶ ಇರಲಿಲ್ಲ. ಪೋಷಕರು ಸಹ ಆಗ್ರಹಿಸಿದ್ರು ಮಾಧ್ಯಮದವರಿಗೆ ಪ್ರವೇಶ ಕೊಡಬೇಕು ಅಂತ ಹೇಳಿ. ಆದರೆ ಪ್ರವೇಶವನ್ನ ನಿರಾಕರಿಸಿದ್ರಿಂದ ರೊಚ್ಚಿಗೆದ್ದಂತಹ ಪೋಷಕರು ಅಕ್ಷರಶಃ ತಮ್ಮ ಆಕ್ರೋಶವನ್ನ ಮಂಜುನಾಥ್, ಪೋಷಕರು ಅಷ್ಟು ಸಿಟ್ಟಿಗೇಳೋದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಅತ್ಯಾಚಾರವೆಸಗಿದಂಥವರು, ಲೈಂಗಿಕ ದೌರ್ಜನ್ಯ ಎಸಗಿದಂಥವರು ಯಾರು ಅನ್ನೋದು ಗೊತ್ತಿದ್ರೂ ಕೂಡ ಶಾಲೆಯ ಆಡಳಿತ ಮಂಡಳಿಯವರು ಅಪರಿಚಿತರು ಅನ್ನುವಂಥ ದೂರನ್ನು ಕೊಟ್ಟಿದ್ರು ಅನ್ನುವಂಥದ್ದು. ನಿಜಕ್ಕೂ ಅಂಥದ್ದೊಂದು ಬೆಳವಣಿಗೆ ನಡೆದಿದ್ದು ಹೌದಾ ಅಲ್ಲಿ? ಹೌದು, ನಿಜ ಅಜಿತ್. ಏನಂತ ಮತ್ತೊಂದು ನಮ್ಮ ಶಾಲೆ ಆವರಣದಲ್ಲಿ ಆ ರೀತಿಯಾದಂಥ ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತು ಇವರನ್ನ ಕೆರಳಿಸಿತ್ತು. ಜೊತೆಗೆ ನಿನ್ನೆಯಿಂದಲೂ ಸಹ ಯಾರೊಬ್ರು ಆಡಳಿತ ಮಂಡಳಿಯವರು ಮಾಧ್ಯಮದವರ ಮುಂದೆನೂ ಸಹ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಮುಂದಾಗಿರಲಿಲ್ಲ. ಜೊತೆಗೆ ಪೋಷಕರು ಒಂದು ಕಡೆ ಆತಂಕಗೊಂಡಿದ್ರೆ ಮತ್ತೊಂದು ಕಡೆ ರೊಚ್ಚಿಗೆದ್ದಿದ್ರು. ಅವರೊಟ್ಟಿಗೆ ಮಾತನಾಡ್ಲಿಕ್ಕೂ ಕೂಡ ಯಾರು ಬಂದಿರಲಿಲ್ಲ ಅಜಿತ್. ಹಾಗಾಗಿ ಸಹಜವಾಗಿ ಇವರನ್ನ ಕೆರಳಿಸಿತ್ತು. ಹಾಗಾಗಿ ಇವತ್ತು ಪೋಷಕರು ಅನಿವಾರ್ಯವಾಗಿ ತಮ್ಮ ಆಕ್ರೋಶವನ್ನ
ಶಾಲೆಯ ಗಾಜುಗಳನ್ನು ಹೊಡೆಯುವ ಮೂಲಕ ತೋರಿಸಬೇಕಾಯಿತು. ಆಗಷ್ಟೇ ಒತ್ತಡಕ್ಕೆ ಒಳಗಾದಂತಹ ಶಾಲೆಯ ಆಡಳಿತ ಮಂಡಳಿಯವರು ನಂತರ ಪೋಷಕರೊಟ್ಟಿಗೆ ಮಾತನಾಡಿದ್ರು. ಮತ್ತೆ ಬಹಿರಂಗವಾಗಿ ಬಂದಿದ್ದೇನೆ, ಪೋಷಕರಲ್ಲಿ ಕ್ಷಮೆ ಯಾಚಿಸಿದ್ದೇನೆ, ಮುಂದೆ ಈ ರೀತಿಯಾದಂತಹ ಘಟನೆಗಳಿಗೆ ನಾವು ಅವಕಾಶ ನೀಡೋದಿಲ್ಲ. ಮತ್ತೆ ಈಗಾಗಲೇ ಪೊಲೀಸ್ನಲ್ಲಿ ಇದು ದೂರು ದಾಖಲಾಗಿದೆ, ಅಲ್ಲಿ ಏನು ಆರೋಪಿಗಳನ್ನು ಪತ್ತೆ ಆಗಿದ್ದೇನೆ, ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವಂತಾಗಲಿ ಅಂತ ಹೇಳಿದ್ದೇನೆ ಶಾಲೆಯ ಮುಖ್ಯಸ್ಥ ರುಸ್ತೋಮ್ ಹೇಳಿದ್ರು. ಅಲ್ಲಿವರೆಗೂ ತೀವ್ರವಾದಂತಹ ಆಕ್ರೋಶವನ್ನು ಪೋಷಕರು ವ್ಯಕ್ತಪಡಿಸ್ತಿದ್ರು. ಈಗಲೂ ಸಹ ಕೆಲ ಪೋಷಕರು ನಮ್ಮೊಟ್ಟಿಗಿದ್ದಾರೆ. ಜೊತೆಗೆ ಈಗಲೂ ಸಹ ಪ್ರತಿಭಟನೆಗೆ ಅವರು ಪೋಷಕರು ಇನ್ನು ಮನೆಗಳಿಗೆ ಯಾರು ತೆರಳಿಲ್ಲ, ಇದು ಮಂಗಳವಾರದ ತನಕ ಮುಂದುವರಿಯುತ್ತೆ ಅಂತ ಪೋಷಕರು ಹೇಳ್ತಿದ್ದಾರೆ. ಜೊತೆಗೆ ಮಂಗಳವಾರ ಮತ್ತೊಂದು ಸಭೆ ಪೋಷಕರೊಟ್ಟಿಗೆ, ಅಂದರೆ ಪೋಷಕರು ಆಡಳಿತ ಮಂಡಳಿಯವರ ಒಟ್ಟಿಗೆ ನಡೆಸ್ತಾರೆ. ಅಲ್ಲಿ ಇವರು ಯಾವೊಂದು ಸಮಯವನ್ನು, ಅಂದರೆ ಇವರು ವಿಧಿಸಿರ್ತಕ್ಕಂತಹ 40 ಷರತ್ತುಗಳಲ್ಲಿ ಎಷ್ಟು ಷರತ್ತುಗಳನ್ನು ಪೂರೈಸ್ತಾರೆ, ನಂತರ ನಮ್ಮ ಮಕ್ಕಳಿಗೆ ಇಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಖಾತ್ರಿಯಾದ ನಂತರ ನಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತೇವೆ ಅನ್ನೋಂತಹ ನಿರ್ಧಾರಕ್ಕೆ ಪೋಷಕರು ಬಂದಿದ್ದಾರೆ. ಅಜಿತ್, ಧನ್ಯವಾದ ಮಂಜುನಾಥ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ವಿಬ್ಗಾಯರ್ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಸುವರ್ಣ ನ್ಯೂಸ್ ಹೇಳೋದಿಷ್ಟೇ, ಈ ಇಡೀ ಪ್ರಕರಣ ನಿಮ್ಮ ಶಾಲೆಯ ಪ್ರತಿಷ್ಠೆಗೆ ಸಂಬಂಧಪಟ್ಟಂಥದ್ದಲ್ಲ, ನಿಮ್ಮ ಶಾಲೆಯಲ್ಲಿ ಅಡ್ಮಿಟ್ ಆಗುವಂಥ ಮಕ್ಕಳ ಸಂಖ್ಯೆಗಳಿಗೆ ಸಂಬಂಧಪಟ್ಟದ್ದಲ್ಲ, ನೀವು ಪಡೆಯುವಂಥ ಡೊನೇಷನ್ಗೆ ಸಂಬಂಧಪಟ್ಟಿದ್ದಲ್ಲ, ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ಲ. ಈ ಇಡೀ ಪ್ರಕರಣ ಅಲ್ಲಿ ಓದ್ತಾ ಇರುವಂಥ ನೂರಾರು ಮಕ್ಕಳ ಸೇಫ್ಟಿ ಮತ್ತು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಹಲವು ಜನ ಗಣ್ಯ ಅತಿಥಿಗಳಿದ್ದಾರೆ. BB ಅಶೋಕ್ ಕುಮಾರ್, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ, ಸರ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗ್ಲಾಡಿಯಸ್ ಜಯಂತಿ ಅವರು ಕಾರ್ಯಕ್ರಮದಲ್ಲಿ ಮುಂದುವರಿಯಲಿದ್ದಾರೆ. ಇನ್ಸ್ಪೆಕ್ಟರ್ ಗ್ಲಾಡಿಯಸ್ ಜಯಂತಿ ಬೆಂಗಳೂರಿನ CBIನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರು. ಇನ್ನು ಮಂಜುಳಾ ಮಾನಸ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ರಾಜೇಶ್ವರಿ ಇದ್ದಾರೆ, ವಕೀಲರು, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯರಾದ ಮೋಟಮ್ನವರು, ಮೇಡಮ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇಂಥದ್ದೇ ಲೈಂಗಿಕ ದೌರ್ಜನ್ಯಕ್ಕೀಡಾದ ಬಾಲಕಿಯೊಬ್ಬರ ಸಂಬಂಧಿಕರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುರುಗೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಂಗಳೂರು ಸ್ಟುಡಿಯೋಯಿಂದ ಡಾಕ್ಟರ್ ಮಹಾಬಲ್ ಶೆಟ್ಟಿ, ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ HOD, ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅಶೋಕ್ ಕುಮಾರ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಅತ್ಯಾಚಾರ ಪ್ರಕರಣಗಳು ವಿಪರೀತ ನಡೀತಾ ಇರುವಂಥದ್ದು ಸರ್. ಇವತ್ತು 7 ಪ್ರಕರಣಗಳನ್ನು ನಾವು ವರದಿ ಮಾಡಿದ್ದೀವಿ, ಕೋಲಾರದಿಂದಾನೇ 2 ಪ್ರಕರಣಗಳು. ಇವುಗಳನ್ನು ತಡೆಯೋದಕ್ಕಾಗೋದಿಲ್ವಾ ಅಂತ? ನನ್ನ ಪ್ರಕಾರ ಸಾಕಷ್ಟು ಕಾರಣಗಳಿದೆ. ನನಗೆ ಈಗ ಯಾಕೆ ಈ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ, ಈ ಇಂಟರ್ನೆಟ್ ಬಂದ ಮೇಲೆ ಸೆಕ್ಸ್ ಹ್ಯಾಸ್ ಬಿಕಮ್ ವೆರಿ ಫ್ರೀಲಿ ಅವೈಲೇಬಲ್ ಟು ದ ಚಿಲ್ಡ್ರನ್ ಆ್ಯಂಡ್ ಆಲ್ ಕ್ಲಾಸ್ ಟೈಪ್ಸ್ ಆಫ್ ಪೀಪಲ್. ಒಂದು. ಎರಡನೇದು, ಈ ಸಿನಿಮಾಗಳು ನೋಡೋದಕ್ಕೆ ಅಸಹ್ಯಕರವಾದ ಸಿನಿಮಾಗಳು, ಆ ಡೈಲಾಗ್ಸು, ಹಾಡುಗಳು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾನೇ ಬರ್ತಾ ಇಲ್ಲ. ಆ್ಯಂಡ್ ಸಿನಿಮಾ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಇನ್ ದಿ ಲೈಫ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನನ್ನ ಪ್ರಕಾರ ಸಾಕಷ್ಟು ಕ್ರೈಮ್ಸ್ ನಾನು ನೋಡಿದ್ದೀನಿ, ಅದರಿಂದ ಪ್ರೊವೋಕೇಟ್ ಆಗಿ ಕ್ರೈಮ್ಸ್ ಮಾಡಿದ್ದಾರೆ, ಅದೇ ಥರ ಮಾಡಿದ್ದಾರೆ ಆ್ಯಸ್ ಇಟ್ ಈಸ್ ಕ್ರೈಮ್ಸ್. ಅದನ್ನು ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಮೂರನೇದು, ಪೊಲೀಸ್ ಹ್ಯಾಸ್ ಬಿಕಮ್ ವೆರಿ ವೀಕ್. ನನ್ನ ಪ್ರಕಾರ ಯಾಕೆ ವೀಕ್ ಆಗಿದೆ ಅಂತ ಹೇಳಿದ್ರೆ, ಪೊಲೀಸ್ ಅಧಿಕಾರಿ ಇವತ್ತು ನಾನು 35 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿದ್ದೆ. ನಾನು ಸೇರುವಾಗ ಎಷ್ಟು ಒಂದು ಒಳ್ಳೆಯ ಇಲಾಖೆ ಆಗಿತ್ತು ಅಂದರೆ, ಆಗಲೂ ಇದ್ದರು, ಅಂದರೆ 100ರಲ್ಲಿ ಒಂದು 20 ಜನ ಬ್ಯಾಡ್ ಪೊಲೀಸ್ ಇದ್ದರು, ಬಟ್ 80 ಜನ ಒಳ್ಳೆ ಪೊಲೀಸ್ ಇದ್ದರು. ಅಂದರೆ ಇನ್ಕ್ಲೂಡಿಂಗ್ ಕಾನ್ಸ್ಟೇಬಲ್. ಒಂದು ಕಪ್ಪು ಕಾಫಿ ಕುಡಿತಿರಲಿಲ್ಲ ನಮ್ಮ ಹತ್ರ ಅವರು. ಅಷ್ಟು ಸ್ಟ್ರಿಕ್ಟು, ಅಷ್ಟು ಡಿಸಿಪ್ಲಿನ್ಡು, ಅಷ್ಟೊಂದು ಫರ್ಮ್. ಅವರು ಬಿಟ್ವೀನ್ ದ ಲೈನ್ಸ್ ಇರಲಿಲ್ಲ, ಆನ್ ದ ಲೈನೇ. ಸರ್ ಕಾನೂನು ಹಿಂಗೆ ಹೇಳುತ್ತೆ, ಹೀಗೆ ಮಾಡಬೇಕು ಅಂತ ಒಂದು ಕಾನ್ಸ್ಟೇಬಲ್ ನಮಗೆ ಡೈರೆಕ್ಷನ್ ಕೊಡ್ತಾಯಿದ್ರು. ಈಗ ನಾನು 35 ವರ್ಷಗಳ ಕಾಲ ಆಗಿ ರಿಟೈರ್ಡ್ ಆಗುವಾಗ ಅದು ಉಲ್ಟಾ ಆಗಿಬಿಟ್ಟಿದೆ. 80-20 ಇದ್ದಿದ್ದು ಒಳ್ಳೆಯವರು 20 ಜನ ಇದ್ದಾರೆ, 80 ಜನ. ನನ್ನ ಪ್ರಕಾರ ಏನಾಗಿದೆ ಸರ್, ನೀವು ಈಗ ಜಾಯ್ನ್ ಆದ್ರಿ. ಇಷ್ಟೊತ್ತು ನಾವು ಜಯಂತಿ ಅವರ ಹತ್ರ ಮಾತಾಡ್ತಿದ್ವಿ. ಜಯಂತಿ ಅವರು CBIನಲ್ಲಿ ಒಬ್ಬ ಇನ್ಸ್ಪೆಕ್ಟರ್, 12 ವರ್ಷಗಳಿಂದ ತಮ್ಮ ಮೇಲೆ ನಡೆದಂಥ ಲೈಂಗಿಕ ಕಿರುಕುಳಕ್ಕೆ ನ್ಯಾಯ ಪಡೆಯೋದಕ್ಕೆ ಹೋರಾಡ್ತಾ ಇದ್ದಾರೆ. ನೋಡಿ, ಇದು ಬಹಳ ದೊಡ್ಡ ದುರಂತ. ಬೇಲಿನೇ ಎದ್ದು ಹೊಲ ಮೇದಂಗೆ ಆಗ್ಬಿಡ್ತು. ಯಾರು ರಕ್ಷಣೆ ಕೊಡಬೇಕು ಅವ್ರಿಗೆ ರಕ್ಷಣೆ ಇಲ್ಲ ಇಲಾಖೆನಲ್ಲಿ. ಅಂದರೆ ಇನ್ನು ಬಡ ಸಾರ್ವಜನಿಕರ ಕತೆ ಏನು ಅಂತ ಅನಿಸುತ್ತೆ. ಒಬ್ಬ SP ವಿರುದ್ಧ ಧ್ವನಿ ಎತ್ತಿದ್ರು ನಾನು ಸ್ವಲ್ಪ ನೋಡಿದೆ, ನನಗೂ ಬಹಳ ಬೇಸರ ಆಯಿತು. ಯಾಕೆಂದರೆ ನಾವು CBI ಅಂತ ಹೇಳಿದ್ರೆ ಭಾಳ ಸುಪ್ರೀಂ ಅಂತ ತಿಳ್ಕೊಂಡಿದ್ದೀವಿ, ಅದೂ ಹಾಳಾಗ್ತಾ ಇದೆ. ಇದು ಎಲ್ಲದಕ್ಕೂ ಕಾರಣ ನನ್ನ ಪ್ರಕಾರ ಸಿಸ್ಟಮ್, ಎಸ್ಪೆಷಲಿ ರಾಜಕೀಯದ ಒಂದು ಇನ್ವಾಲ್ವ್ಮೆಂಟ್. ನನ್ನ ಪ್ರಕಾರ ಪೊಲೀಸ್ನ ಆಟೋನಮಸ್ ಬಾಡಿ ಮಾಡಬೇಕು.
ನಾವು ಸೇರುವಾಗ ಕಮಿಷನರ್ಗೆ DCPಗಳಿಗೆ ಪವರ್ಸ್ ಇತ್ತು, ಒಂದು ಸಬ್ ಇನ್ಸ್ಪೆಕ್ಟರ್ ನಮಗೆ ಇವನೇ ಬೇಕು, ಅಲ್ಲಿಗೆ ಇವನೇ ಬೇಕು ಅಂತಿದ್ರು. ಇವತ್ತು ನೋಡಿ, ಇವತ್ತು ಒಂದು ಸಬ್ ಇನ್ಸ್ಪೆಕ್ಟರ್ ನನಗೆ ಬೆಳಿಗ್ಗೆ ಅಸಹಾಯಕತೆಯಿಂದ ಫೋನ್ ಮಾಡಿ ಹೇಳ್ತಾರೆ, ಸರ್ ನಾನು ಇಷ್ಟು ಎಮಿನೆಂಟ್ ಪರ್ಸನ್ನು, ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ದು ಇಷ್ಟು ನಾನು ಬಿಲ್ ಕೊಡೋಕ್ಕಾಗಲಿಲ್ಲ ಅಂತೇಳಿ ನನ್ನ ಅನ್ವಾಂಟೆಡ್ ಪ್ಲೇಸಿಗೆ ತೊಗೊಂಡೋಗಿ ಹಾಕಿದ್ದಾರೆ ಸರ್ ಇವರು. ಅಂದರೆ ಯಾರೋ ಊಟ ಮಾಡಿದ್ದಕ್ಕೆ ಬಿಲ್ ಕೊಡೋಕ್ಕಾಗಲಿಲ್ಲ ಅಂತ. ಫ್ಯೂ ಲ್ಯಾಕ್ಸ್ ಬಿಲ್ ಮೇಡಮ್, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್. ಇದು ಇತ್ತೀಚೆಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಫ್ರೆಜರ್ ಟೌನ್ ನಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ನ ಪ್ರಯತ್ನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣವನ್ನೂ ಸೇರಿದಂತೆ ಬಹಳಷ್ಟು ಪ್ರಕರಣಗಳಲ್ಲಿ ಕೇಳಿ ಬರುವಂತಹ ಮಾತು ಪೊಲೀಸರ ಮೇಲೆ ರಾಜಕಾರಣಿಗಳಿಂದ ಒತ್ತಡ ಬರುತ್ತೆ ಅನ್ನುವಂಥದ್ದು. ವಿಧಾನ ಪರಿಷತ್ ಸದಸ್ಯರಾದಂಥ ಮೋಟಮ್ನವರನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ರೇಪಿಸ್ಟ್ ಪರವಾಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅವರನ್ನು ಬಿಟ್ಟು ಬಿಡು ಅಂತ ಹೇಳೋದಕ್ಕೆ ರಾಜಕಾರಣಿಗಳಿಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಮೇಡಮ್? ಮನಸ್ಸಾಕ್ಷಿ ಸತ್ತೋಗಿದೆಯಾ ಇವ್ರದ್ದು ಅಂತ? ಅಲ್ಲ, ಎಲ್ಲ ರಾಜಕಾರಣಿಗಳು ಹಾಗೇ ಇರ್ತಾರಂತ ಹೇಳಲಿಕ್ಕೆ ಎಲ್ಲರ ಬಗ್ಗೆ ಕೆಲವು ರಾಜಕಾರಣಿಗಳು ಅದೇನಾಗುತ್ತೆ ಅಂದರೆ ಜಾತಿ ಸಂಬಂಧದ ವಿಷಯದಲ್ಲಿ ಮತ್ತು ರಿಲೇಷನ್ಶಿಪ್ಪಲ್ಲಿ ಏನೋ ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಹೋಗ್ಬೋದು. ಆದರೆ ಅಧಿಕಾರಿ ಆದವನು ಕಾನೂನುಬದ್ಧವಾಗಿ ಮತ್ತು ಕಮಿಟೆಡ್ ಆಗಿ ಕೆಲಸ ಮಾಡೋವಂಥವನು ಯಾವ ರಾಜಕಾರಣಿ ಹೇಳಿದರೂ ಕೂಡ ಇಂಥ ಒಂದು ತಪ್ಪಿಗೆ ನಾನು ಕ್ಷಮೆ ಕೊಡಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸವಾದರೂ ಪರವಾಗಿಲ್ಲ, ನಾನು ನ್ಯಾಯಬದ್ಧವಾಗಿ ನಡ್ಕೊಳ್ತೀನಿ, ಶಿಕ್ಷೆಗೆ ಗುರಿಪಡಿಸ್ತೀನಿ ಅನ್ನೋ ಧೈರ್ಯದ ಮಾತನ್ನು ಆಡಬೇಕು. ಅದು ಯಾರಿಗಿದೆ ಇವತ್ತು? ಯಾವ ಅಧಿಕಾರಿಗಳ ಹತ್ರನೂ ಇಲ್ಲ. ಎಲ್ಲರೂ ಮರ್ಜಿ. ಅದರಿಂದ ಆಗುವ ಪರಿಣಾಮಗಳ ಭಯ ಇರುತ್ತೆ ಅಂತ ಅಲ್ಲ, ಅದಕ್ಕೆ ಮರ್ಜಿಗೊಳಗಾಗಬಾರ್ದು. ತನ್ನ ಕರ್ತವ್ಯ ಮುಖ್ಯ ರೀ. ಅವನು ಬಹಳ ಸಿನ್ಸಿಯರ್ ಟು ದ ಅವನು ವರ್ಕಿಗೆ ಸಿನ್ಸಿಯರ್ ಆಗಿರಬೇಕು ಮತ್ತು ಕಮಿಟೆಡ್ ಟು ದ ಕಾಸ್ ಆಗಿದ್ದರೆ ಯಾರದೇ ಇನ್ಫ್ಲೂಯೆನ್ಸ್ ಬಂದರೂ ಕೂಡ ಅಂಥ ಇನ್ಸಿಡೆನ್ಸ್ ನಾವು ಸಾಕಷ್ಟು ನೋಡಿಲ್ವಾ? ಎಷ್ಟೋ ಅಧಿಕಾರಿಗಳು ಟೇಬಲ್ ಮೇಲೆ ರೆಸಿಗ್ನೇಷನ್ ಬರೆದಿಟ್ಟು ಹೊರಟೋದದ್ದು ಇದೆ. ಆದರೆ ಇವ್ರಿಗೆ ಯಾಕೆ ಆ ಥರ ಭಯ ಅಥವಾ ರಾಜಕಾರಣಿಗಳ ಬಗ್ಗೆ ಇದಾಗಬೇಕು? ಇವ್ರದ್ದೇ ಒಂದು ಮರ್ಜಿ ಇರ್ತದೆ. ಯಾಕೆಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ರಾಜಕಾರಣಿಯನ್ನ ಧಿಕ್ಕರಿಸಿ ನಿಂತು ನ್ಯಾಯದ ಪರವಾಗಿ ಕೆಲಸ ಮಾಡಿದಾಗ ಅವರ ಬೆಂಬಲಕ್ಕೆ ಮಾಧ್ಯಮಗಳು ಕೂಡ ಇರ್ತವೆ. ಎಂಥ ದೊಡ್ಡ ರಾಜಕಾರಣಿ ಆದ್ರೂ ಆತನ ವಿರುದ್ಧ ಮಾತನಾಡಿ ನ್ಯಾಯದ ಪರವಾಗಿ ನಿಂತಹ ಪೊಲೀಸ್ ಅಧಿಕಾರಿಯ ಬೆಂಬಲ ಕೊಡೋದಕ್ಕೆ ಮಾಧ್ಯಮಗಳಾದ ನಾವಿರ್ತೀವಿ. ಅಂತ ಕೆಲಸ ಕೂಡ ಆಗ್ತಿಲ್ಲ. ಮಂಜುಳಾ ಮೇಡಮ್, ಗುಲ್ಬರ್ಗಾದಲ್ಲಿ 7 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ, ಕೋಲಾರದಲ್ಲಿ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ, ಬಿಜಾಪುರದಲ್ಲಿ 2.5 ವರ್ಷದ ಮಗು. ಅಂಥ ಅನೇಕ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ ನೀವು. ಹೌದು, ನಾನು ಆ ತಂದೆ ತಾಯಿ ಶಾಕ್ನಿಂದ ಹೊರಗೆ ಬರೋದಕ್ಕಾರು ಆಗುತ್ತಾ? ಈಗಷ್ಟೇ ಅಂತ ಒಂದು ಮನೆಯಿಂದ ಹೊರಗೆ ಬಂದಿದ್ದೀರಿ. ಅದು ಮೆಂಟಲಿ ಎಷ್ಟು ಟಾರ್ಚರ್ ಆಗುತ್ತೆ ಅನ್ನೋದಕ್ಕೆ ನಾನು ಕೋಲಾರದಲ್ಲಿ 3 ಹೆಣ್ಣು ಮಕ್ಕಳ ಮನೆಗೆ ಅವರ ಸಂಬಂಧಿಕರನ್ನು ಮತ್ತು ಆ ಮಕ್ಕಳನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅದು ಮೆಂಟಲಿ ಎಷ್ಟು ಟಾರ್ಚರ್ ಆಗುತ್ತೆ ಅಂತ ನಾನು ಕಂಡಂತಹ ನೋಡಿದಂತಹ ಸತ್ಯ. ಜೊತೆಗೆ ಮುರುಗೇಶ್ ಕೂಡ ಇಲ್ಲಿದ್ದಾರೆ. ಆ 3 ಹೆಣ್ಣು ಮಕ್ಕಳು ಪಾಪ ಅವರ ಅಮಾಯಕರು ಎಲ್ಲ ನೀವು ಹೇಳ್ಕೊಂಡ ಅಂಬೇಡ್ಕರ್ ಕಾಲೋನಿ ಏನಿದೆ, ಅಂಬೇಡ್ಕರ್ ಕಾಲೋನಿನಲ್ಲಿ ಇರುವಂಥ ಹೆಣ್ಣುಮಕ್ಕಳೇ, 3 ಜನ ಹೆಣ್ಣುಮಕ್ಕಳೇ ಅಂತ ಅಮಾಯಕರನ್ನು ಆ ರೀತಿ ಬಳಸ್ಕೊಂಡಿದೆಯಲ್ಲ ಕೋಲಾರ ಜಿಲ್ಲೆಯಲ್ಲಿ. ಏನು ಕಾರಣಕ್ಕೆ ಅಂತೇಳಿ ಜುವೆನಲ್ ಕೋರ್ಟಲ್ಲಿರುವಂತಹ ಕೆಲವು ಮಕ್ಕಳನ್ನು ಕೂಡ ನಾನು ನೋಡಿದೆ. ಕೆಲವು ಮಕ್ಕಳು ಕೂಡ ಮೈನರ್ ಅಂತ ಏನು 16 ವರ್ಷ 17 ವರ್ಷ 15 ವರ್ಷ ಅಂತ ಹೇಳಿ ಗಂಡು ಮಕ್ಕಳು ಅಲ್ಲಿ ಜುವೆನಲ್ ಕೋರ್ಟಲ್ಲಿ ಎನ್ಕ್ವೈರಿಗಿದ್ದಾರೆ. 302 307 376 ಅಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾನು ಅಲ್ಲಿ ಅಲ್ಲಿ MLA ಯಾರು ಮತ್ತು ಸ್ಥಳೀಕರೇನು ಅಂತೇಳಿ ನಾವು ವಿಚಾರಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಜುವೆನಲ್ ಕೋರ್ಟಲ್ಲಿ ಎನ್ಕ್ವೈರಿ ಸ್ಟೇಜಲ್ಲಿ ಇದ್ದಾರೆ ಆ ಮಕ್ಕಳ ತಂದೆಗೆ 3 ಜನ 4 ಜನ ಹೆಂಡತಿಯರು, ಒಬ್ಬ ತಂದೆಗೆ 20-25 ಮಕ್ಕಳುಗಳು. ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಿಲ್ಲ, ಕೇರ್ ಟೇಕರ್ ಇಲ್ಲ, ಅವರಿಗೆ ಸಾಮಾಜಿಕವಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ನೆಲೆಗಟ್ಟಿಲ್ಲ. ಅವರು ಏನು ಅಭ್ಯಾಸ ಇಟ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದು ಕೂಡ ಯಾರೂ ಇಲ್ಲ. ಆ ಮಕ್ಕಳನ್ನು ಬಂದು ನೋಡಿಯೂ ಕೂಡ ಯಾರೂ ಇಲ್ಲ. ಕೆಲವು ಮಕ್ಕಳುಗಳನ್ನ ಅವ್ರ ಸಂಬಂಧಿಕರು ಕರ್ಕೊಂಡು ಹೋಗಿದ್ದಾರೆ, ಇನ್ನು ಕೆಲವು ಮಕ್ಕಳು ಅಲ್ಲೇ ಇದ್ದಾರೆ. ನಮ್ಮ ಬಾಲಾಪರಾಧಿಗಳು ಅಂತ ಏನು ಇವತ್ತು ಮೈನರ್ ಚೈಲ್ಡ್ ಅಂತ ಏನು ಕರಿತೀವಿ, ಆ ಮಕ್ಕಳುಗಳನ್ನ ನೋಡೋಕೆ ಕೂಡ ಬಂದಿಲ್ಲ. ಅಂದರೆ ಸಾಮಾಜಿಕ ಅಪ್ಪ ಪೇಂಟರ್ ಕೆಲಸ ಮಾಡ್ತಾನಂತೆ, ಅಮ್ಮ ಎಲ್ಲೋ ಮನೆ ಕೆಲಸ ಮಾಡ್ತಾಳಂತೆ. ಅಮ್ಮನಿಗೂ ಮಕ್ಕಳ ಬಗ್ಗೆ ಕೇರ್ ಇಲ್ಲ, ಅಪ್ಪನಿಗೂ ಮಕ್ಕಳ ಬಗ್ಗೆ ಕೇರ್ ಇಲ್ಲ. ಇಂತಹ ಪರಿಸ್ಥಿತಿ ಒಳಗಡೆ ಈಗ ಅವರು ಹೇಳಿದ ಹಾಗೆ ಫಲವತ್ತಾದ ಭೂಮಿ ಮನೆನೇ ಆಗ್ಬಿಟ್ಟಾಗ ಮುರುಗೇಶ್ ದೌರ್ಜನ್ಯಕ್ಕೊಳಗಾದಂಥ ಒಂದು ಬಾಲಕಿಯ ಸಂಬಂಧಿಕರು ನೀವು ದಯವಿಟ್ಟು ಆ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದು ಬೇಡ, ಬಾಲಕಿಯ ಹೆಸರನ್ನು ಈ ಕಾರ್ಯಕ್ರಮದಲ್ಲಿ ಹೇಳೋದು ಬೇಡ. ಈ ಘಟನೆ ಇಂಥದ್ದೊಂದು ನಡೆದಿದೆ ಅನ್ನೋದು ಗೊತ್ತಾದಾಗ ಆ ಶಾಕನ್ನು ಹೆಂಗೆ ತಡ್ಕೊಂಡ್ರಿ ನೀವು ಅನ್ನೋದು? ಸರ್ ಹೆಂಗೆ ತಡ್ಕೊಂಡ್ರಿ ಅಂತಂದರೆ ನಾನು ಸ್ವಲ್ಪ ಹುಷಾರು ಬಿದ್ದೆ. ಇವರು ನಮ್ಮ ಸಂಬಂಧಿಕರು ಫೋನ್ ಮಾಡಿದರು. ಫೋನ್ ಮಾಡ್ತಾನೆ ನಾವು ಚೆಕ್ಕನ್ನು ಪ್ರಚಾರ ಮಾಡಿದ್ರೆ ನಮ್ಮನ್ನ ಅವಾಯ್ಡ್ ಮಾಡಿ ನ್ಯಾಯ ಪಂಚಾಯತಿ ಮಾಡಿ ಇದು ಮಾಡಿಬಿಡ್ತಾರೆ ಅಂತೇಳಿ ನಾನು ಮನಸ್ಸಲ್ಲಿ ತಿಳ್ಕೊಂಡು ಆ ಸಂಜೆನೇ ನನಗೆ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಒಂದು ನನ್ನ ಸ್ನೇಹಿತರೆ
ಸುಮಾರು ಒಂದು 40-50 ಜನ ಸೇರಿ ಇದು ಏನೋ ಆಗಿಬಿಟ್ಟಿದೆ ಮತ್ತು ಈ ಹುಡುಗಿ ಭವಿಷ್ಯ ಹಾಳಾಗಿಬಿಡ್ತದೆ. ಆದ್ದರಿಂದ ಇದನ್ನು ಹೊರಗಡೆ ತೆಗಿಯೋದು ಬೇಡ, ಮುಚ್ಚಿಟ್ಬಿಡಬೇಕು ಇದನ್ನು. ದುಡ್ಡೊಂದು 4 ಲಕ್ಷ ತೊಗೊಂಡ್ಬಿಟ್ಟು ಇದನ್ನು ಇದು ಮಾಡಿಬಿಡೋಣ, ದುಡ್ಡುಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ನಿಮ್ಮ ಮೇಲೆ ಒತ್ತಡವನ್ನು ತರಲಾಯಿತು, 4 ಲಕ್ಷ ಹಣ ನಾನು ಕೊಡ್ತೀವಿ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಅವರ ಸಂಬಂಧಿಕರೆಲ್ಲ ಅದೇ ಮಾತು ಹೇಳಿದ್ರು. 4 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಡ್ತಿದ್ದಾರೆ ಮೇಡಮ್, ನಾವು ಈಗ ಏನು ಮಾಡಬೇಕು ಅಂತ. ನಾವು ಬಡತನ ಇದೆ ಅಲ್ಲಿ, ಬಡತನ ಇದ್ರೂ ಕೂಡ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾವು ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬ ಹೆಣ್ಮಗಳಿಗಿಂತ ತೊಂದರೆ ಆಗಬಾರ್ದು, ಅನ್ಯಾಯ ಆಗಬಾರ್ದು, ನಾವು ಕಂಪ್ಲೇಂಟನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಆ ಹೆಣ್ಮಗಳಿಗೂ ಕೂಡ ನಾವು ಧೈರ್ಯ ಹೇಳಿ, ಅವ್ರ ಸಂಬಂಧಿಕರನ್ನೆಲ್ಲ ಕರೆಸಿ ಹೇಳಿ, ಅವರಿಗೆ ಸರ್ಕಾರದ ವತಿಯಿಂದ ಯಾವ ರೀತಿಯ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಆ ಮಗುವನ್ನು ಆ ಶಾಲೆಯಲ್ಲಿ ಬಿಟ್ಟು ಬೇರೆ ಶಾಲೆಯಲ್ಲಿ ಓದಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿ ಧೈರ್ಯವನ್ನು ನಾವು ಹೇಳಿ ಬಂದು. ಇಡೀ ಕುಟುಂಬದವರು ತುಂಬ ಆತಂಕದಲ್ಲಿದ್ದರು, ತಲ್ಲಣದಲ್ಲಿದ್ದರು. ಅವರು ಯಾರು ಇವಾಗ ಅತ್ಯಾಚಾರ ಮಾಡಿದರೆ ಪ್ರಕರಣದಲ್ಲಿ ಒಳಪಟ್ಟಿರುವಂಥ ಹುಡುಗರೇನಿದ್ದಾರೆ ಅವರೆಲ್ಲ ಹೈಲಿ ಇನ್ಫ್ಲೂಯೆನ್ಷಿಯಲ್. ಅವರು ಯಾರ್ಯಾರು ಸಂಬಂಧಿಕರು ಅಂತೆಲ್ಲ ಅವರು ಹೇಳಿದ್ರು. ಅವರು ಅಂಥ ಸಂದರ್ಭದಲ್ಲಿ ಅವ್ರ ಮನೆಯವರೆಲ್ಲರೂ ಒಪ್ಕೊಂಡ್ರು. 4 ಲಕ್ಷ ನಮಗೆ ಯಾವ್ಯಾವ ಕಾರಣಕ್ಕೂ ಅಲ್ಲ, ನನ್ನ ಮಗಳ ಶೀಲ ಹೋಗಿದೆ, ನಮ್ಮ ಸಂಬಂಧಿಕರ ಶೀಲ ಹೋಗಿದೆ, ಇನ್ನೊಬ್ಬ ಮಗಳಿಗೆ ಈ ಥರ ಆಗಬಾರ್ದು ಮೇಡಮ್, ನೀವು ಹೇಳಿದಾಗೆ ನಮ್ಮ ಮಗಳನ್ನ ಕರ್ಕೊಂಡು ಬಂದು ಬ್ಯಾಂಗ್ಳೂರಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಾವು ಹೇಳಿದಂತಹ ಶಾಲೆಗೆ ಅವ್ರ ಮಗಳನ್ನ ಕೂಡ ಸೇರಿಸಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅಮಾಯಕರನ್ನ ದುಡ್ಡಿಗೋಸ್ಕರ ಶೀಲವನ್ನು ಮಾರಾಟ ಮಾಡಿಕೊಳ್ಳೋ ನನ್ನ ಪ್ರಶ್ನೆ ಇರುವಂತದ್ದು, ಮುರುಗೇಶ್ ಅವರು 4 ಲಕ್ಷದ ಆಫರ್ನ ನಿರಾಕರಿಸಿ ನಾವು ನ್ಯಾಯ ಪಡಿತೀವಿ ಅಂತ ಹೋದ್ರು. ಆದ್ರೆ ಇಂಥ ಆಫರ್ಗಳಿಗೆ ಬಲಿ ಬೀಳುವಂತಹ ಪೋಷಕರು ಬಲಿ ಹಣದ ಆಸೆಗೆ ಬೀಳ್ತಾರೆ ಅಂತ ಹೇಳೋದಿಲ್ಲ ನಾನು, ಹಣದ ಆಸೆಗೆ ಬೀಳ್ತಾರೆ ಅಂತಲ್ಲ, ಸಾಮಾಜಿಕ ಒತ್ತಡ ಇರುತ್ತೆ ಅವ್ರ ಮೇಲೆ, ಸುತ್ತು ಕಡೆ ಅವ್ರ ಒತ್ತಡವನ್ನ ತರ್ತಾರೆ. ಅವ್ರಿಗೆ ಪ್ರೊಟೆಕ್ಷನ್ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಆತಂಕ, ನಾಳೆ ಅವ್ರನ್ನ ಫೇಸ್ ಮಾಡೋಕ್ಕಾಗುತ್ತಾ, ಮತ್ತೆ ಅವ್ರು ನಾಳೆ ಅದೇ ಸಮಾಜದೊಳಗಿರಬೇಕು. ಸೊ ಆ ಥರ ಹೈಲಿ ಇನ್ಫ್ಲೂಯೆನ್ಷಿಯಲ್ ಇದ್ದಂಥ ಸಂದರ್ಭಗಳಲ್ಲಿ ಏನಾದರೂ ನಮ್ಮನ್ನು ದುರ್ಬಳಕೆ ಮಾಡ್ಕೋಬೋದು ಅಥವಾ ನಮ್ಮ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಇರುತ್ತೆ. ಆ ಕಾರಣಕ್ಕೋಸ್ಕರನೂ ಕೂಡ ಕೆಲವು ಕೇಸ್ಗಳು ಮುಚ್ಚೋಗ್ಬೋದು. ನೀವು ಮೊದಲೇ ಹೇಳಿದಾಗೆ ಕೆಲವು ಪ್ರಕರಣಗಳಷ್ಟೇ ಮೀಡಿಯಾ ಮೂಲಕ ಅಥವಾ ಜನಗಳ ಮೂಲಕ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಬಂದಿವೆ ಅಷ್ಟೇ. ಅವರೊಬ್ಬರು ಧೈರ್ಯವಾಗಿ ಆ ಮಹಿಳೆ ಒಬ್ಬರು ಬಂದಿದ್ದಾರೆ CBI ಆಫೀಸರ್ ಆಗಿ. ಇವತ್ತು 12 ವರ್ಷದಿಂದ ಹೋರಾಟ ಮಾಡಿದಂಥ ಮಹಿಳೆಗೆ, ಕಾನೂನು ಗೊತ್ತಿರುವಂಥ ಒಬ್ಬ ಮಹಿಳೆಗೆ, ಒಬ್ಬ ಪ್ರೊಟೆಕ್ಷನ್ ಆಫೀಸರ್ ವೃತ್ತಿಯನ್ನು ಮಾಡುವಂಥ ಒಬ್ಬ ಮಹಿಳೆಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಇದು ಅಮಾಯಕರು, ಗೊತ್ತಿಲ್ಲದೆ ಇರುವಂಥವ್ರು, ತಿಳಿದಿಲ್ದಿರೋವಂಥವ್ರು, ಸಾಮಾಜಿಕ ಅಭದ್ರತೆ ಇರುವಂಥವ್ರು, ಅವ್ರ ಪರಿಸ್ಥಿತಿ ಏನು ಅಂತ ಹೇಳಿ ನನಗೂ ಕೂಡ ಆತಂಕ ಆಗುತ್ತೆ. ಎಸ್ ರಾಜೇಶ್ವರಿ, ಮೊದಲನೇ ಅತ್ಯಾಚಾರವನ್ನು ರೇಪಿಸ್ಟ್ ಮಾಡ್ತಾನೆ, ಆಮೇಲೆ ಮತ್ತೆ ಅತ್ಯಾಚಾರಗಳು ಆ ಹೆಣ್ಮಗಳ ಮೇಲೆ ನಡೀತಾ ಹೋಗುತ್ತೆ. ಅಂಥದ್ದೊಂದು ಅನುಭವ ರೇಪ್ ಕೇಸ್ ಕೊಡೋದಕ್ಕೆ ಬಂದಾಗ ಪೊಲೀಸ್ ಠಾಣೆಯಲ್ಲಾಗುತ್ತೆ ಅನ್ನುವಂಥದ್ದು ಜನಜನಿತವಾಗಿರುವ ಮಾತು. ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ಅತ್ಯಾಚಾರದ ಪ್ರಕರಣ ತನ್ನ ಹತ್ರ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಫ್ರೆಜರ್ ಟೌನ್ ಪ್ರಕರಣದಲ್ಲಿ ಪ್ರಮುಖ ಆರೋಪಗಳನ್ನು ಕೈಬಿಟ್ಟು ದೂರು ಬರಿ ಅಂತ ಹೇಳಲಾಯಿತು ಅನ್ನುವಂಥದ್ದು. ಲೈಂಗಿಕ ದೌರ್ಜನ್ಯ, ಕಿಡ್ನ್ಯಾಪ್ ಈ ಶಬ್ದಗಳನ್ನು ಬಳಸದೆ ದೂರು ಬರಿ ಅಂತ ಹೇಳಲಾಯಿತು ಅನ್ನುವಂಥದ್ದು. ಇನ್ನೊಂದು ಪ್ರಕರಣದಲ್ಲಿ ಸುಳ್ಯದ ಇನ್ನೊಂದು ಪ್ರಕರಣ ನನ್ನ ಹತ್ರ ಇರುವಂಥದ್ದು, ದೂರು ಕೊಡೋದಕ್ಕೆ ಬಂದಂಥ ಲೈಂಗಿಕ ಕಿರುಕುಳದ ದೂರು ಕೊಡೋದಕ್ಕೆ ಬಂದಂಥ ಹೆಣ್ಣು ಮಕ್ಕಳ ವಿಡಿಯೋನ ಇನ್ಸ್ಪೆಕ್ಟರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಹೌದು, ಇದು 1-2 ಅಲ್ಲ, ನಿಮಗೆ ಕಂಡು ಬಂದಿರೋ ಕೆಲವು ಸತ್ಯಗಳಾದ್ರೆ ಒಂದು ಸಲ ಅತ್ಯಾಚಾರಕ್ಕೀಡಾಗಿ ಪೊಲೀಸ್ ಠಾಣೆಗೆ ಬರಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವ್ರು ತುಂಬಾ ಯೋಚನೆ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾರು ಬಂದ್ವು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು. ರಾಜೇಶ್ವರಿ, ಕಾನೂನಲ್ಲಿ ಯಾವುದೇ ಗೈಡ್ ಲೈನ್ ಇಲ್ವಾ ಒಬ್ಬ ರೇಪ್ ವಿಕ್ಟಿಮ್? ಅಜಿತ್, ನಮ್ಮ ಚೈಲ್ಡ್ಹುಡ್ ಐ ರಿಯಲಿ ಫೀಲ್ ವೆರಿ ನೈಸ್. ಎಸ್, ಆವಾಗ ನಾನು ಸ್ಕೂಲಲ್ಲಿ ಇರಬೇಕಂದ್ರೆ ಸಾಹೇಬ್ರು ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಅಶೋಕ್ ಸರ್ ಬೈಕಲ್ಲಿ ಬರೋರು. ಬೈಕಲ್ಲಿ ಬರಬೇಕಾದ್ರೆ ಅಲ್ಲಿ ಗ್ರೂಪಿಸಮ್ ಎಲ್ಲೆಲ್ಲಿತ್ತೋ ಅವರೆಲ್ಲ ಹೊಟ್ಟೋಗ್ತಾ ಇದ್ರು. ಅಷ್ಟೊಂದು ಸ್ಟ್ರಿಕ್ಟು, ಅಷ್ಟೊಂದು ಸೆಕ್ಯೂರಿಟಿ ನಮಗೆ ಸಿಗ್ತಾ ಇತ್ತು ನಮ್ಮ ಜನ್ರೇಷನ್ಗೆ. ಇವಾಗ ಎಲ್ಲಿ ಹೋಯ್ತು ಅದು? ವಿತ್ ಅಕ್ಯೂಸ್ಡು ದೇ ಶೇರ್ ದಿ ಸಿಗರೇಟ್ಸ್, ಬೈ ಟು ಕಾಫಿ. ವಿಚಾರ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಪೊಲೀಸ್ ಆಫೀಸರ್ಸು ಈ ರೇಪ್ ಕೇಸ್ ಬಂದಾಗ ಸರಿಯಾಗಿ ತಗೊಳ್ಳೋದಲ್ಲ. ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ವೆರಿ ಸೀರಿಯಸ್ ರೇಪ್ ಕೇಸ್ನಲ್ಲಿ ಮೈಸೂರಿನಲ್ಲಿ ಅರೆಸ್ಟ್ ಆದರು. ಅದು ಕೆಂಪಯ್ಯನ್ ಅಂತ ಅವ್ರ ಕೈಲಿ ಸಿಕ್ಕಾಕೊಂಡ್ರು. ಆ ನಂತರ ನನಗೆ ಅವರ ಹೆಸರು ಗೊತ್ತಿತ್ತು, ಬಟ್ ಸ್ವಲ್ಪ ವೇಗ ಗೊತ್ತಿತ್ತು. ಕೆಲವು ವರ್ಷಗಳಾದಮೇಲೆ ನನ್ನ ಹತ್ರನೇ ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದರು. ನನಗೆ ಅವ್ರಿಗೆ ಗೊತ್ತೇ ಆಗಲಿಲ್ಲ ಇದೇ ವ್ಯಕ್ತಿ ಅಂಥೇಳಿ. ಆಮೇಲೆ ನಾನು ಪ್ರಮೋಷನ್ ಆಗಿ ಅಲ್ಲಿ ಹೋದ್ಮೇಲೆ ಆ ವ್ಯಕ್ತಿ ಅಲ್ಲಿ ಪುನಃ ಸೇಮ್ ಕೇಸಲ್ಲಿ, ರೇಪ್ ಕೇಸಲ್ಲಿ ಇನ್ವಾಲ್ವ್ ಆದರು. ಇವತ್ತು ಪ್ರಮೋಷನ್ ಆಗಿದೆ, ಫಲವತ್ತಾದ ಜಾಗದಲ್ಲಿದೆ. ಇದು ಸತ್ಯ. ಇದು ಎಷ್ಟು ಬೇಸರ ತರುತ್ತೆ ಅಂತ ಹೇಳಿದ್ರೆ, ನಾನೇನು ವೈಮನಸ್ಸಿಂದ ಹೇಳ್ತಾ ಇಲ್ಲ. ನನಗೆ ಚಿಕ್ಕಂದಿಂದಲೇ ಬುದ್ಧಿ ಬಂದಿಗೆಯಿಂದ ನಾನು ಈ ಪ್ರಪಂಚಕ್ಕೆ ಒಂದು ಗಂಡಸಾಗಿ ಬಂದಿದ್ದೆ ಒಂದು ಹೆಂಗಸಿಂದ. ಹೆಂಗಸು ಅನ್ನೋ ದೇವರು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಮಹಿಳೆಯರ ಕೇಸ್ ಬಂದರೆ ನೋಡಿ, ಈ ಕೇಸ್ ನನಗೆ ನೋಡುವಾಗ
ಆ ಇನ್ಸ್ಪೆಕ್ಟ್ರು ನನಗೆ ಭಾಳ ಚೆನ್ನಾಗಿ ಗೊತ್ತಿರೋ ರಫಿ, ನನ್ನ ಹತ್ರ ಇನ್ಸ್ಪೆಕ್ಟರ್ ಆಗಿದ್ದವರು DJ ಹಳ್ಳಿನಲ್ಲಿ. ಈಸ್ ರಿಯಲಿ ವೆರಿ ಗುಡ್ ಇನ್ಸ್ಪೆಕ್ಟರ್. ಬಟ್ ನನಗೆ ಆಶ್ಚರ್ಯ ಆಗ್ತಿದೆ, ಈ ಮನುಷ್ಯ ಈ ತಪ್ಪು ಮಾಡಿದ್ನ ಅಂತ. ಬೇಕಾದ್ರೆ ನೋಡಿ, ಅವ್ನು FBಲಿ ಅವರ ಕೊಲೀಗ್ಸು ಎಷ್ಟು ಬೇಜವಾಬ್ದಾರಿಯಲ್ಲಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ, ಮೇ ಬಿ ಕೊಲೀಗ್ಸು ಸಿಂಪತಿಲಿ ಬರೆದಿರ್ಬೋದು. ಒಂದು ಸಮಯ ಆ ಹೆಣ್ಣು ಮಗಳೇ ಅವ್ರ ತಂಗಿನೋ ಅವ್ರ ಮಗಳು ಆಗಿದ್ರೆ ಈ ಇದು ರೆಸ್ಪಾನ್ಸ್ ಬರ್ತಾ ಇತ್ತಾ, ಇನ್ಸ್ಪೆಕ್ಟರ್ ಬರ್ತಾ ಇತ್ತಾ? ತುಂಬಾ ಚೆನ್ನಾಗಿದೆ ಸರ್. ಈಗ ನಮ್ಮ ಕಾನೂನು ಏನ್ ಬದಲಾವಣೆ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. ಇಂಡಿಯನ್ ಬದಲಾವಣೆ ಮಾಡೋ ಅವಶ್ಯಕತೆ ಅಲ್ಲ. ಕಾನೂನು ತುಂಬಾ ಚೆನ್ನಾಗಿದೆ. ಅಲ್ಲ, ಮಂಜುಳಾ ಮೇಡಮ್, ಕಾನೂನು ತುಂಬಾ ಚೆನ್ನಾಗಿದೆ. ದುರ್ದೈವ ಅಂದ್ರೆ ಅದು ಪುಸ್ತಕಗಳಲ್ಲಿ ಮಾತ್ರ ಇದೆ ಅಂತ. ಪುಸ್ತಕಗಳಲ್ಲಿ ಮಾತ್ರ ಇದೆ. ಅಶೋಕ್ ಕುಮಾರ್ ಸಾಕು. ಇವಾಗ ವಿಕ್ಟಿಮ್ ಅಂತ ಬಂದಾಗ ಡಿಫರೆಂಟ್ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವ್ರನ್ನ ಒಂದ್ಸಲ ಮಾತಾಡಿಸ್ಬಿಡ್ತೀನಿ. ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ HOD ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ರೇಪ್ ಕೇಸ್ಗಳಲ್ಲಿ ಶಿಕ್ಷೆಯ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಅತಿ ದೊಡ್ಡ ಕಳವಳದ ವಿಷಯ. ಆರೋಪಿಗಳು ತುಂಬ ಬೇಗ ಹೊರಗೆ ಬಂದುಬಿಡ್ತಾರೆ. ಹಾಗೆ ಆರೋಪಿಗಳಿಗೆ ಶಿಕ್ಷೆ ಆಗೋದರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಫೊರೆನ್ಸಿಕ್ ಮೆಡಿಸಿನ್ನಲ್ಲಿ ಕೆಲಸ ಮಾಡುವಂತಹ ನೀವು ಕೊಡುವ ಸಾಕ್ಷಿ, ನೀವು ಕೊಡುವ ಪ್ರೂಫ್ಗಳು ಮತ್ತು ನ್ಯಾಯಾಲಯದಲ್ಲಿ ನೀವು ಹೇಳುವಂತಹ ಸಾಕ್ಷಿಗಳು. ಯಾಕೆ ಅದರಲ್ಲಿ ಏನಾದರೂ ಕೊರತೆ ಆಗ್ತಾ ಇದೆಯಾ? ಯಾಕೆ ಇಷ್ಟೊಂದು ಅಕ್ವಿಟಲ್ಗಳು? ಅಜಿತ್, ನಾನು ಹೇಳೋ ಮೊದಲು ಎಸ್ ಸರ್. ಅಜಿತ್, ಈಗ ನಾನು ಅದು ನೀವೇನೋ ಲಾ ಸರಿಯಾಗಿಲ್ಲ, ಲಾ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಇದು ಇಡೀ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಇಂಡಿಯಾದಲ್ಲಿ ಇದ್ದಷ್ಟು ಒಳ್ಳೆಯ ಲಾ ಎಲ್ಲೂ ಇಲ್ಲ. ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 2013 2 ಏಪ್ರಿಲ್ 2013 ಲಾ ಅಮೆಂಡ್ಮೆಂಟ್ ಆಗಿ ಇಟ್ ಈಸ್ ಎನಾಕ್ಟೆಡ್. ಅದರಲ್ಲಿ ವೆರಿ ಕ್ಲಿಯರ್ ಹೇಳಿದೆ, 357C CRPC 1973 ಪ್ರಕಾರ ದ ವಿಕ್ಟಿಮ್ ಡಿಡ್ ನಾಟ್ ಗೋ ಟು ಪೊಲೀಸ್ ಸ್ಟೇಷನ್ ಎಟ್ ಆಲ್. ಓಕೆ, ಪೊಲೀಸ್ ಠಾಣೆಗೆ ಹೋಗುವ ಅವಶ್ಯಕತೆ ಡೈರೆಕ್ಟ್ ಆಗಿ ಆಸ್ಪತ್ರೆ ಬಂದ್ರೆ ಓಕೆ ಇಲ್ಲ ಫಸ್ಟ್ ಕೇಳಿ, ಆಸ್ಪತ್ರೆಗೆ ಬಂದು ಅಲ್ಲಿ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಆಗಿ ನಾವು ಕಲೆಕ್ಟ್ ಮಾಡಿ ಇಂಟಿಮೇಷನ್ ಕ್ಯಾನ್ ಬಿ ಸೆಂಡ್ ಟು ದ ಪೊಲೀಸ್ ಸ್ಟೇಷನ್. ಈಗ ಏನಾಗಿದೆ ಅಂದರೆ ನಮ್ಮ ಜನರಿಗೆ ಈ ವಿಷಯನೇ ಗೊತ್ತಿಲ್ಲ. ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನಿಗೆ ದೊಂಬಲ್ ಬೀಳ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ 3 ಗಂಟೆ 4 ಗಂಟೆ ಕಾಲಹರಣ ಮಾಡಿ ಈ ರೇಪ್ ಕೇಸಲ್ಲಿ ಎವ್ರಿ ಆರ್ ಈಸ್ ಕೌಂಟೆಡ್. ಇಟ್ ಈಸ್ ಎ ಮೆಡಿಕೋ ಲೀಗಲ್ ಎಮರ್ಜೆನ್ಸಿ ಅಂತ ಕರಿತೇವೆ ನಾವು. ಈಗ ಏನಾಗಿದೆ ಅಂದರೆ ನಮ್ಮ ಜನರಿಗೆ ಇನ್ನೂ ಅದು ತಿಳಿವಳಿಕಿಲ್ಲ. ತಮ್ಮ ಮಾಧ್ಯಮದ ಮುಖೇನ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ನೀವು ಸ್ಟೇಷನಿಗೆ ಹೋಗೋ ಬದಲು ಡೈರೆಕ್ಟಾಗಿ ಆಸ್ಪತ್ರೆ ಬರಬೇಕು. ಈಗ ಮೊನ್ನೆ ಅಷ್ಟೊಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇವನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್ ದ ರೂಲ್ಸ್ ವೆರಿ ಕ್ಲಿಯರ್ಲಿ. ಎವ್ರಿ ಹಾಸ್ಪಿಟಲ್ ವಿತ್ ಮೋರ್ ದೆನ್ 200 ಬೆಡ್ ಶುಡ್ ಹ್ಯಾವ್ ಎ ಸೆಕ್ಷುವಲ್ ಅಫೆನ್ಸ್ ಎಕ್ಸಾಮಿನೇಷನ್ ರೂಮ್ ಅಂತ. ಪ್ರಾಯಶಃ ಬೆಂಗಳೂರಲ್ಲಿ ಯಾವ ಆಸ್ಪತ್ರೆಯಲ್ಲೂ ಇಲ್ಲ ಅದು. ಇಟ್ ಈಸ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್. ಯಾಕೆ ಆಕ್ಷನ್ ತಗೊಳ್ಳೋದಿಲ್ಲ? ನಾವು ಬೇಕಾಬಿಟ್ಟಿ ಪೊಲೀಸರನ್ನ ಹಿಂದೆ ಬೀಳ್ತೇವೆ, ಪೊಲಿಟಿಷಿಯನ್ ಹಿಂದೆ ಬೀಳ್ತೇವೆ. ಯಾಕೆ ಈ ಆಸ್ಪತ್ರೆಗೆ ನಾವು ಆಕ್ಷನ್ ತಗೊಳ್ಬಾರ್ದು? ಇವ್ರಿಗೆ ನಾ ಶೆಟ್ರಿ ಕೇಳ್ತಿರೋದು, ಆಸ್ಪತ್ರೆಯವರು ಕೂಡ ಅಷ್ಟೇ ಸಿನ್ಸಿಯರ್ ಆಗಿ ಬಂದವ್ರನ್ನ ಅಟೆಂಡ್ ಮಾಡಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಬೇಕಲ್ರಿ. ಯಾರು ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡದಿದ್ರೆ ಪಾಪದವರು ಯಾರೋ ಇವ್ರು ಹೇಳಂಗೆ ಅಂಬೇಡ್ಕರ್ ಕಾಲೋನಿ ಜನ ಹೋದ್ರೆ ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಅವರಿಗೆ ಆದ್ಯತೆ ಕೊಡ್ತಾರೆ. ಮಂಡ್ಯದಲ್ಲಿ ಒಂದು ಹೆಣ್ಮಕ್ಳ ಮೇಲೆ ಒಂದು ಅತ್ಯಾಚಾರ ಪ್ರಕರಣ ಏನಾಯ್ತು ಮೌಲ್ವಿಯಿಂದ ಸರ್, ಅದು ಹೋದಂತ ಸಂದರ್ಭದಲ್ಲಿ ಆ ಮಗು ಇನ್ನೂ ಹಾಸ್ಪಿಟಲ್ ಇದೆ. ಇವತ್ತು ಸಂಜೆ ಡಿಸ್ಚಾರ್ಜ್ ಅಲ್ಲಿ ವೈದ್ಯಾಧಿಕಾರಿಗಳು. ಮಹಾಬಲ್ ಶೆಟ್ಟಿ ಗೈಡ್ ಲೈನ್ಸ್ ಬಹಳ ಸ್ಪಷ್ಟವಾಗಿದೆ. 200 ಹಾಸಿಗೆಗಳಿಗೆ ಇರುವಂತಹ ಎಲ್ಲ ಆಸ್ಪತ್ರೆಗಳಲ್ಲಿ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಬಂದಾಗ ಯಾವ ರೀತಿಯಾಗಿ ಕ್ರಮ ತಗೊಳ್ಳಬೇಕು ಅನ್ನುವಂತ ಗೈಡ್ ಲೈನ್ ಬಹಳ ಸ್ಪಷ್ಟವಾಗಿರುವಂತದ್ದು. ಮಹಾಬಲ್ ಶೆಟ್ಟಿ, ಮಾತಾಡಿಸ್ತೀನಿ ನಾನು ನಿಮ್ಮನ್ನ, ಒಂದೇ ನಿಮಿಷ ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ನಮ್ಮ ಜೊತೆ ವಿದ್ಯಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತು ವಿಬ್ಗಾಯರ್ ಸ್ಕೂಲ್ನಲ್ಲಿ ನಡೆದಂಥ ದಾಂಧಲೆ ಏನಿತ್ತು, ಒಂದು ಮಗುವಿನ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯವನ್ನು ವಿರೋಧಿಸಿ ಆ ಒಂದು ಪ್ರಕರಣವನ್ನು ಕಣ್ಣಾರೆ ನೋಡಿರುವಂಥವರು ವಿದ್ಯಾಧರ್ ಅವರ ಮಗು ಅದೇ ಶಾಲೆಯಲ್ಲಿ ಓದ್ತಾ ಇದೆ. ವಿದ್ಯಾಧರ್ ಅವರೇ ನಮಸ್ಕಾರ. ನಿಮ್ಮ ಮನಸ್ಸಿನ ತಳಮಳ ಎಂಥವ್ರಿಗಾದರೂ ಅರ್ಥ ಆಗುತ್ತೆ. ಯಾವ ಶಾಲೆಯಲ್ಲಿ ನಿಮ್ಮ ಮಗು ಓದ್ತಾ ಇದೆಯೋ ಅದೇ ಶಾಲೆಯಲ್ಲಿ ಶಿಕ್ಷಕನಿಂದಾನೇ ಲೈಂಗಿಕ ದೌರ್ಜನ್ಯ ನಡೆದಿರುವಂಥದ್ದು. ಘಟನೆ ನಡೆದು ಹೋಗಿದೆ, ಆದರೆ ಘಟನೆ ನಡೆದ ಮೇಲೆ ಆಡಳಿತ ಮಂಡಳಿಯವರು ಜವಾಬ್ದಾರಿಯುತವಾಗಿ ವರ್ತಿಸಬಹುದಿತ್ತು ಅನ್ನುವಂಥ ನಿಮ್ಮ ನಿರೀಕ್ಷಣೆ ತಪ್ಪ ಆಗಿದ್ರೆ? ನಿನ್ನೆಯಿಂದ ನಾವು ಇನ್ಫಾರ್ಮೇಷನ್ ತೊಗೊಳಕ್ಕೆ ನೋಡ್ತಾ ಇದ್ವಿ ಏನಾಗಿದೆ ಅಂದ್ಬಿಟ್ಟು ಕರೆಕ್ಟಾಗಿ. ಸೊ
ನಮಗೆ ಸ್ಕೂಲ್ ಅಥಾರಿಟಿಯಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ಆಮೇಲೆ ಮೀಟಿಂಗ್ ಮಾಡಿದ್ಮೇಲೆ ಇನ್ಸ್ಪೆಕ್ಟರ್ ಅವರು ನಮಗೆ ಕ್ಲೀನಾಗಿ ಏನು ಘಟನೆ ನಡೆದಿತ್ತು, ಎಲ್ಲಿ ನಡೆದಿತ್ತು ಅಂತ ಹೇಳಿದ್ದಾರೆ. ಓಕೆ, ಅಲ್ಲ ವಿದ್ಯಾಧರ್ ಅವರೇ, ನನಗೆ ಇಲ್ಲಿ ಬಹಳ ಆಶ್ಚರ್ಯ ಆಗುವಂಥದ್ದು ಶಾಲೆಯ ಆಡಳಿತ ಮಂಡಳಿ ಇಡೀ ಪ್ರಕರಣದ ಬಗ್ಗೆ ನಡೆದುಕೊಂಡಂತಹ ರೀತಿ. ತಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋದು ಗೊತ್ತಾದ ನಂತರ ಶಾಲೆಯ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಮಕ್ಕಳ ಪೋಷಕರಲ್ಲಿ ಧೈರ್ಯ ತುಂಬೋ ಕೆಲಸವನ್ನು ಅವರು ಮಾಡಲಿಲ್ಲ. ಅವರು ಮಾಡಲಿಲ್ಲ. ನಾವು ನಿನ್ನೆಯಿಂದ ಇಲ್ಲಿ ಎಲ್ಲರೂ ಪೇರೆಂಟ್ಸ್ ಸೇರಿ ನಿಂತಿದ್ರಿಂದನೇ ಅವರು ಇವತ್ತು ಮಧ್ಯಾಹ್ನ ನಮ್ಮ ಜೊತೆ ಮಾತುಕತೆ ಶುರು ಮಾಡಿದ್ರು. ಆಮೇಲೆ ಅವರು ಆಚೆ ಬಂದ್ಬಿಟ್ಟು ಅವರ ಚೇರ್ಮನ್ ರುಸ್ತಮ್ ಅವರು ಆಚೆ ಬಂದ್ಬಿಟ್ಟು ಒಂದು ಸ್ಪೀಚ್ ಕೊಟ್ಟಿದ್ದಾರೆ. ಸೊ ಇನ್ನು ಫುಲ್ ನಾವು 40 ಕೋರಿಕೆಗಳನ್ನು ಕೇಳಿದ್ದೀವಿ ಸೆಕ್ಯೂರಿಟಿ ಬಗ್ಗೆ ಎಲ್ಲ. ಸೊ ಅದನ್ನು ಅವರು ಹೇಳಿದ್ದಾರೆ ಮಂಗಳವಾರ ಅಥವಾ ಬುಧವಾರ ಅವರು ಮಾತನಾಡ್ತಾರೆ ಅಂದ್ಬಿಟ್ಟು. ಸೊ ವಿದ್ಯಾಧರ್ ಅವರೇ, ಈಗ ನಿಮ್ಮ ಮಗು ಆ ಶಾಲೆಯಲ್ಲಿ ಸೇಫ್ ಆಗಿರುತ್ತೆ ಅನ್ನೋ ಧೈರ್ಯ ಇದೆಯಾ ನಿಮಗೆ ಇಂಥದ್ದೊಂದು ಘಟನೆ ನಡೆದ ಮೇಲೆ? ಇಲ್ಲ, ಯಾಕಂದರೆ ನಾವು ಕೆಲವು ಇದು ನೋಡಿದ್ದೇವೆ ಇಲ್ಲಿ. ಏನಂದರೆ ಈ ಸೆಕ್ಯೂರಿಟಿ ತುಂಬ ಫ್ರೀ ಆಗಿದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅವರು ಆಚೆಯವರಿಗೆ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಈ ಥರ ಘಟನೆ ಎಲ್ಲ ಅವರು ನಿಲ್ಲಿಸಬೇಕು. ಅದನ್ನು ನಾವು ಒಂದು ಲಿಸ್ಟ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಇವರಿಗೆ, ಚೇರ್ಮನ್ ಅವರಿಗೆ. ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಮಗೆ ಆಶ್ವಾಸನೆ ಬರುತ್ತೆ. ಧನ್ಯವಾದ ವಿದ್ಯಾಧರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮೊಟಮ್ನವ್ರೆ, ಒಂದು ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ, ಶಾಲೆಯ ಆಡಳಿತ ಮಂಡಳಿ ಪ್ರತಿಷ್ಠೆ ಉಳಿಸ್ಕೊಳ್ಳೋದಕ್ಕಾಗಿ ಬಡದಾಡುತ್ತೆ ಹೊರತು ಮಗುವಿನ ಪೋಷಕರಲ್ಲಿ ಧೈರ್ಯ ತುಂಬೋ ಕೆಲಸ ಮಾಡೋದಿಲ್ಲ. ಇವ್ರು ಹೇಳ್ತಾರೆ ಶಾಲೆ ಆವರಣದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಹೊರಗಿನವ್ರಿಗೆ ಓಪನ್ ಆಗಿದೆ ಅನ್ನುವಂಥದ್ದು. ಯಾವ್ಯಾವ 3 ಮಾರ್ಗಗಳ ಮೂಲಕ ಹಣ ಬರಬೇಕು ಎಲ್ಲ ಮಾರ್ಗಗಳನ್ನು ಓಪನ್ ಆಗಿ ಇಟ್ಕೊಳ್ಳುತ್ತೆ ಶಾಲೆ. ಮಕ್ಕಳ ರೇಪ್ ಆಗದೆ ಇನ್ನೇನಾಗುತ್ತಲ್ಲಿ ಅಂತ. ಖಂಡಿತ ಇಂಥ ಶಾಲೆಗಳ ಬಗ್ಗೆ ಇನ್ನೂ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಈ ಮಧ್ಯಾಹ್ನ ಕೂಡ ಅದೊಂದು PG ಹಾಸ್ಟೆಲಲ್ಲಿ ನಡೆಯುವ ಈ ಅತ್ಯಾಚಾರದ ಬಗ್ಗೆ ಚರ್ಚೆಗೆ ಬಂತು. ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ಹಾಗೆಯೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೊನ್ನೆ ಕೂಡ ಈ ಮಕ್ಕಳು ಮತ್ತು ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವ ಅತ್ಯಾಚಾರದ ಬಗ್ಗೆ ಈ ರಾಜ್ಯದಲ್ಲಿ ನಂದೇ ಪ್ರಶ್ನೆ ಇತ್ತು, ಎಷ್ಟಾಗಿದೆ, ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ. ಆ ಸಂದರ್ಭದಲ್ಲೂ ಕೂಡ ಎಲ್ಲ ಇಡೀ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದನ್ನು ತಡೆಗಟ್ಟಲಿಕ್ಕೆ ಸರಿಯಾದ ಕ್ರಮ ಆಗಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಂದು ಹೈ ಪವರ್ ಕಮಿಟಿನ ನಾನು 15 ಡೇಸ್ ಒಳಗೆ ಅದು ನೇಮಕ ಮಾಡ್ತೀನಿ, ರಿಟೈರ್ಡ್ ಜಡ್ಜ್ ಅವ್ರನ್ನ ಅದಕ್ಕೆ ಚೇರ್ಪರ್ಸನೋ ಅಧ್ಯಕ್ಷನ ಮಾಡಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಈಗ ಮತ್ತು PG ಹಾಸ್ಟೆಲ್ ನಡೆಸೋರ್ಗೂ ಕೂಡ ಹೇಗೆ ಅವರು ಶಿಸ್ತಿನಿಂದ ಅದನ್ನು ನಡೆಸಬೇಕು, ರಕ್ಷಣೆ ಕೊಡಬೇಕು ಅಲ್ಲಿ ಇರೋಂಥ ಹೆಣ್ಣುಮಕ್ಕಳಿಗೆ, ಮತ್ತು ಯಾವ ರೀತಿ CCTVಗಳನ್ನ ಅಳವಡಿಸ್ಬೇಕು, ಮತ್ತು ಸೆಕ್ಯೂರಿಟಿ ಗಾರ್ಡನ್ನು ಹೇಗಿಡಬೇಕು, ಅದೆಲ್ಲ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಹೋಗಿದೆ ಪೊಲೀಸ್ ಇಲಾಖೆಯಿಂದ. ಆದರೆ ಈಗ ಶಾಲೆಗಳಿಗೂ ಕೂಡ ಇಂಥ ಇನ್ಸ್ಟ್ರಕ್ಷನ್ಸು ಸೀರಿಯಸ್ ಆಗಿ ಕೊಡಬೇಕಾಗತ್ತೆ. ಮತ್ತು ಇಂಥ ಶಾಲೆಗಳು ಸರಿಯಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ವಿಶ್ವಾಸ ಬರುವ ರೀತಿಯಲ್ಲಿ ಯಾವುದೇ ಒಂದು ಇದನ್ನು ತಗೊಳ್ಕೊಳ್ದಿದ್ರೆ, ಕ್ರಮ ಕೈಗೊಳ್ಳದಿದ್ದರೆ ಅವರಿಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಬರ್ತೀನಿ ನಾನು. ಶಾಲೆಗಳು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ, ಸರ್ಕಾರ ಏನು ಮಾಡಬಹುದು ಮತ್ತು ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ನೆನ್ನೆ ಅಷ್ಟೇ ನಮ್ಮಲ್ಲೇ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಈ ಸ್ಟೋರಿ ಪ್ರಸಾರ ಮಾಡಿದ್ವಿ. ಸರ್ ಕೇಳಿಸ್ಕೊಳ್ಳಿ. ಒಬ್ಬ ಇಂಗ್ಲೀಷ್ ಶಿಕ್ಷಕ, ಆತನಿಗೆ ಒಂದು ಸೈಬರ್ ಸೆಂಟರ್ ಕೂಡ ಇದೆ. ಆತ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಡೆಸ್ತಾನೆ. ಅಂಥವನು ತನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಬಂದಂಥ ಬಾಲಕಿಯರನ್ನು ಲೈಂಗಿಕವಾಗಿ ಬಳಸ್ಕೊಂಡು ಅದರ ವಿಡಿಯೋಗಳನ್ನು ಮಾಡಿಕೊಳ್ತಾನೆ. ಆ ಪ್ರಕರಣ ದಾಖಲಾಗುತ್ತೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆತನನ್ನು. ಆ ವಿಡಿಯೋಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗುತ್ತೆ. ವಿಡಿಯೋಗಳು ಸಿಗ್ತವೆ ಅವನ ಹತ್ರ, ಬಾಲಕಿಯರನ್ನು ಆತ ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಳ್ಳುವಂಥದ್ದು. ಮೇಡಮ್, ತಾವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಹೋದ ಅನ್ನುವಂಥ ಕಾರಣಕ್ಕಾಗಿ ಅವನನ್ನು ಸಸ್ಪೆಂಡ್ ಮಾಡಲಾಗುತ್ತೆ. 3 ತಿಂಗಳಲ್ಲಿ ಜೈಲಿಂದ ಹೊರಗೆ ಬರ್ತಾನೆ. ಜೈಲಿನಿಂದ ಹೊರಗೆ ಬಂದ ಅನ್ನುವಂಥ ಕಾರಣಕ್ಕಾಗಿ ಆತನ ಸಸ್ಪೆನ್ಷನ್ ರಿವೋಕ್ ಮಾಡ್ತಾರೆ. ಆತನಿಗೆ ಮತ್ತೆ ನೌಕರಿ ಕೊಟ್ಟು ಇನ್ನೊಂದು ಕಡೆ ಕೆಲಸಕ್ಕೆ ಕಳಿಸ್ತಾರೆ. ಸರ್ಕಾರಿ ಶಾಲೆಯ ಶಿಕ್ಷಕ ಆತ.
ಅದು ಸರಿಯಲ್ಲ ನಿಜವಾಗ್ಲೂ ಇಂಥ ಆ ಶಾಲೆಯ ಇದರಲ್ಲಿ ಮಕ್ಕಳು involve ಲೈಂಗಿಕ ಆದವ್ರಿಗೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಯಾವುದೇ ಅಂತವನ ರೀತಿ ಕೈಗೆ excuse ಇನ್ನೊಂದು ಕೊಡಬಾರ್ದು. ಸಲ ನೀವು ಕೊಟ್ಟು ಇನ್ನೊಂದು ಶಾಲೆಯ ಮಕ್ಕಳನ್ನ ಬಿಡ್ತೀರಿ ಅಂತಂದ್ರೆ ಅದೇ ತನಿಖೆ ಮಾಡಿದಂತ ಪೊಲೀಸ್ ಇಲ್ಲ, ಅದು ಅಧಿಕಾರಿ ಸರಿಯಲ್ಲ, ಅದು ಯಾವ ಸರಿಯಲ್ಲ. ಹಂತದವನು ಅನ್ನೋದು ನನ್ನ ಪ್ರಶ್ನೆ. ಬೇಲಿಯೇ DDPI ಈತನ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡ್ತಾನೆ ಅಂತಂದ್ರೆ ನಾವು ಅಂತಿಮವಾಗಿ ಕೇಳಿದಂಥ ಪ್ರಶ್ನೆ ಒಂದೇ, ಈ ಶಿಕ್ಷಕನ ಹತ್ರ ಪೊಲೀಸ್ ಅಧಿಕಾರಿ ತನ್ನ ಹೆಣ್ಣು ಮಗಳನ್ನ ಓದೋದಕ್ಕೆ ಬಿಡ್ತಾನ, ಇಂಗ್ಲಿಷ್ ಕಲಿಯೋದಕ್ಕೆ ಕಳಿಸ್ಲಿ ಆಗಿದ್ರೆ? DDPI ತಮ್ಮ ಮಕ್ಕಳನ್ನ ಕಳಿಸ್ಲಿ ಹಾಗಿದ್ರೆ ಆ ಶಿಕ್ಷಕನ ಹತ್ರ? ತುಂಬ ದೂರ ಅಲ್ಲ, ಇಲ್ಲೇ ರಾಮನಗರದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಇನ್ನೊಂದು ಅಜಿತ್, ಈವ್ ಟೀಸಿಂಗ್ ಬಗ್ಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ ಟು ಫಾರ್ಮ್ ಅನ್ ಆ್ಯಕ್ಟ್. ತಮಿಳ್ನಾಡು ಪ್ರೊಹಿಬಿಷನ್ ಆಫ್ ಈವ್ ಟೀಸಿಂಗ್ ಆ್ಯಕ್ಟ್ ಅಂತ ಆಲ್ರೆಡಿ ಇದೆ, ಬಟ್ ಕರ್ನಾಟಕದಲ್ಲಿ ಇದುವರೆಗೂ ಏನಿಲ್ಲ. ಆ ಗೈಡ್ಲೈನ್ಸು ಫಾಲೋ ಮಾಡಲ್ಲ. ದಟ್ CCTV ಶುಡ್ ಬಿ ಇನ್ಸ್ಟಾಲ್ಡ್ ಇನ್ ಆಲ್ ದ ಪಬ್ಲಿಕ್ ಪ್ಲೇಸಸ್, ಬಸ್ಸಸ್ ಆಗಲಿ ಇಲ್ಲ ಇನ್ಸ್ಟಿಟ್ಯೂಷನ್ ಆಗಲಿ ಹಾಸ್ಪಿಟಲ್ ಆಗಲಿ, ಯಾವ ಗೈಡ್ಲೈನ್ಸು ಇಲ್ಲಿ ಫಾಲೋ ಮಾಡೋದಿಲ್ಲ. ಆಕ್ಟ್ ಈವ್ ಟೀಸಿಂಗ್ ಆಕ್ಟ್ ಅಂತ ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಇಲ್ಲ. ನಮ್ಮಲ್ಲಿ ಪೆಟಿ ಕೇಸ್ ಅದೇ ಹಬ್ಬ ಬಂದ 50 ರೂಪಾಯಿ ಅಥವಾ 100 ರೂಪಾಯಿ ಫೈನ್ ₹100 ದಂಡ ಹಾಕಿ ಕರ್ನಾಟಕ ಪೊಲೀಸ್ ಆಕ್ಟ್ ಅಲ್ಲಿ 92 ಸೆಕ್ಷನ್ ಸಬ್ಸೆಕ್ಷನ್ Q ಅಂತ ಇದೆ, ಅದೊಂದೇ ಇವತ್ತುವರೆಗೆ ಇರೋದು. ಅದೊಂದೇ ಇವಾಗ ಎಫೆಕ್ಟಿವ್ ಆಗಿ ಮುರುಗೇಶ್ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮುರುಗೇಶ್ ಅವರೇ, ನಿಮ್ಮ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ನಂತರ ನಿಮ್ಮ ಸುತ್ತು ಕಡೆ ಇರುವಂಥ ಪ್ರತಿಷ್ಠಿತರಿಂದ ನಿಮ್ಮ ಮೇಲೆ ಒತ್ತಡ ಬರುತ್ತೆ, 4 ಲಕ್ಷ ರೂಪಾಯಿ ತಗೊಳ್ಳಿ, ದೂರನ್ನು ಕೊಡಬೇಡಿ ಅನ್ನುವಂಥದ್ದು. ಅವರ ಮಾತನ್ನು ಮೀರಿ ನೀವು ದೂರನ್ನು ಕೊಟ್ಟಿದ್ದೀರಿ. ಹೌದು ಸರ್. ನಾಳೆ ದಿನ ಸಾಮಾಜಿಕವಾಗಿ ನೀವು ಅದೇ ಸಮಾಜದಲ್ಲಿ ಅದೇ ಬೀದಿಯಲ್ಲಿ ಹೆಂಗೆ ಬದುಕಬೇಕು ಅನ್ನುವಂಥ ಭಯ ಏನಾದ್ರು ಇದೆಯಾ ತಮಗೆ? ನಮ್ಗೆ ಆ ಭಯ ಏನಿಲ್ಲ ಸರ್. ಆ ಒಂದು ಭಯ ಇದ್ದಿದ್ರೆ ನಾವು ಇಂಥ ಕೆಲಸ ಮಾಡ್ತಾನೆ ಇರಲಿಲ್ಲ. ನಾವು ತುಂಬ ಹುಷಾರಾಗಿ ಮಾಡಿದ್ವಿ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನ್ಯಾಯ ಇಡೋಣ ಅಂತೇಳಿ ಹೇಳ್ಬಿಟ್ಟು ಅದನ್ನು ಪಾಸ್ ಮಾಡಿಬಿಟ್ಟು ನಾಳೆ 12 ಗಂಟೆಗಳನ್ನು ನಾವು ಹಾಸ್ಪಿಟ್ಲಲ್ಲಿ ತೋರಿಸಿ ಎಲ್ಲ ಮಾಧ್ಯಮಗಳ ಮುಖಾಂತರ ಯಾರು ನ್ಯಾಯ ಇಡೋಣ ಅಂತ ಕರೆದವ್ರು ಯಾರು ನಿಮ್ಮನ್ನು? ಸ್ನೇಹಿತರು, ನಮ್ಮ ಸ್ನೇಹಿತರನ್ನ ಬಿಟ್ಟಿದ್ರು ಅವರು. ನನ್ನಲ್ಲಿ ತುಂಬ ಚೆನ್ನಾಗಿದ್ರಲ್ಲ ಆ ಸ್ನೇಹಿತರು, ಅವ್ರನ್ನ ಬಿಟ್ಟಿದ್ರು. ಆಪೋಸಿಟ್ ಪಾರ್ಟಿಗಳು ಅಂದರೆ ಕೇಸ್ ಅಪರಾಧಿಗಳಿರ್ತಾರೆ, ಆರೋಪಿಗಳು ಅವರು ಈ ಥರ ಮಾಡಿದ್ದಾರೆ, ಅವ್ರ ಕಡೆಯವರು ಮಾಡಿದರು. ನಾವು ಯಾವ ಕಾರಣದಿಂದನೂ ನಾವು ರಾಜಿ ಆಗಲ್ಲ. ಯಾಕಂದರೆ ನಮಗೆ ಹೆಂಗೂ ಕೆಟ್ಟಿರೋ ಹೆಣ್ಣು ಮಗು ಕೆಟ್ಟಿದೆ, ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಅಂತ ಯಾಕೆ ಅನ್ಕೊಂಡು ನಾನು ಈ ಮನಸ್ಥಿತಿ ವಿರುದ್ಧನೇ ಮಾತಾಡಬೇಕಾಗಿರೋದು. ಹೆಣ್ಣು ಮಕ್ಕಳಿಗೆ ಮಾತ್ರ ಶೀಲ ಅಲ್ಲ, ಶೀಲ ಅನ್ನೋದು ಗಂಡು ಮಗುವಿಗೂ ಕೂಡ. ಅದೆಷ್ಟು ಸಾರ್ವಜನಿಕವಾಗಿ ಹೆಣ್ಮಗು ಕೆಟ್ಟಿದೆ, ದಯವಿಟ್ಟು ಹಾಕಬೇಕು ಅನ್ನುವಂತ ಪ್ರಯತ್ನ. ಹೆಣ್ಣು ಮಗು ಕೆಟ್ಟಿದೆ ಅಂದ್ರೆ ಏನರ್ಥ? ನನ್ನ ಪಿಕ್ ಪಾಕೆಟ್ ಆದ್ರೆ ನಾನು ತಲೆ ತಗ್ಗಿಸ್ಕೊಂಡು ಓಡಾಡ್ತೀನಿ, ನಮ್ಮ ಸಮಾಜದಲ್ಲಿ ನನ್ನ ಚೈನ್ ಸ್ನಾಚಿಂಗ್ ಆದ್ರೆ ನಾನು ತಲೆ ತಗ್ಗಿಸ್ಕೊಂಡು ಓಡಾಡ್ತೀನಿ, ನನ್ನ ಮೇಲೆ ಯಾರು ಹಲ್ಲೆ ಮಾಡಿದ್ರೆ ನಾನು ತಲೆ ತಗ್ಗಿಸ್ಕೊಂಡು ಓಡಾಡ್ತೀನಿ. ಅಲ್ಲ, ನೀವು ಮಾನವಂತರು, ನೀವು ಅದ್ರ ಬಗ್ಗೆ ಜ್ಞಾನ ಇರುವಂತ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಜೈಲಿಂದ ಹೊರಗೆ ಬಂದ್ರ ಅಂದ್ರೆ ಅವನು ಹೀರೋ ಅನ್ನೋ ತರ ಟ್ರೀಟ್ ಮಾಡುವಂತ ಈ ಸಮಾಜದಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಫೇಸ್ ಮಾಡಕ್ ಆಗೋದಿಲ್ಲ. ಕೆಲವರು ಎಲ್ಲೋ ಇಂಥವ್ರು, ಕೆಲವರು ಒಂಚೂರು ಧೈರ್ಯವಾಗಿ ಅಲ್ಲಿ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರೋರು ಅಷ್ಟೇ ಮಾಡ್ತಾ ಇರೋದು. ತುಂಬಾ ಧೈರ್ಯ ಮಾಡಿರೋರಿಗೆ ಹ್ಯಾಂಡ್ಸ್ ಅಪ್ ಹೇಳ್ಬೇಕು. ಮತ್ತೆ ಊರ್ನವ್ರು ಅವ್ರಿಗೆ ಬಹಳ ಗೌರವ ನಡೆಸ್ಕೊಳ್ಬೇಕು. ಆಮೇಲೆ ಹೆಣ್ಣು ಮಕ್ಕಳಿಗೆ ಏನು ಅಂದ್ರೆ ಶೀಲ ಅಂದ್ರೆ ಅದೊಂದು ಅದೇನೋ ಮಣ್ಣಿಗೆ ಹೋಲಿಸೋದು, ಮಣ್ಣಿನ ಕುಡಿಕೆಗೆ ಹೋಲಿಸೋದು. ಆಮೇಲೆ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಜಾನಪದ ಕಥೆಗಳಿರ್ಬೋದು, ಮಾತುಗಳಿರ್ಬೋದು, ಏನೇನೇನೋ ಮಾತುಗಳನ್ನ ಹೇಳ್ತಾರೆ. ಪೊಲೀಸ್ ತುಂಬಾ ಸಪೋರ್ಟ್ ಮಾಡಿಸ್ತಾರೆ. ಪೊಲೀಸ್ ಅಂತೂ ತುಂಬ ಸಪೋರ್ಟ್ ಮಾಡ್ತು. ಯಾವುದೇ ರೀತಿ ನಮ್ಮ ಪೊಲೀಸ್ ಅಂತೂ ತೊಂದರೆ ಮಾಡಲಿಲ್ಲ. ಆಮೇಲೆ ಅಧಿಕಾರಿಗಳನ್ನು ಮಂಜುಳಾ ಮೇಡಮ್ಮು ಇವರೆಲ್ಲ ಬಂದು ತುಂಬ ಸಹಾಯ ಮಾಡಿದರು, ತುಂಬ ತಿಳುವಳಿಕೆ ಹೇಳಿದರು. ನಾವೆಷ್ಟು ಇದು ಮಾಡಿದ್ರು ಅಷ್ಟೇ ತಿಳುವಳಿಕೆ ಇವರು ಹೇಳಿದರು. ಪೊಲೀಸ್ ಅಂತೂ ನಮ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಯಾವುದೇ ರೀತಿ ಪೊಲೀಸ್ ಇನ್ಕ್ರೀಸ್ ಆಗ್ತಿದೆಯೋ ಇಲ್ವೋ ಆ ದಿನ ಅಂತೂ ನಿಜವಾಗ್ಲೂ ಅಜಿತ್ ಅವರೇ ತುಂಬಾ ಗಾಬರಿ ಆಗಿದ್ರು. ಎಂಟೈರ್ ಅವರ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವ್ರ ತಾಯಿ ಕೂಡ ತುಂಬಾ ಹೇಳ್ತಾ ಇದ್ರು, ಮುರುಗೇಶ್ ಕೂಡ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ರು. ಎಲ್ಲರ ಒತ್ತಡ ಇತ್ತು ಅವ್ರಿಗೆ. ಫ್ರೆಂಡ್ಸ್ಗಳೆಲ್ಲ ಪಂಚಾಯತಿ ಮಾಡೋಣ ಬಾ ಅಂತ ಹೇಳಿ ಪ್ರೆಷರ್ ಆಗ್ತಾ ಇದ್ರು. ಇವನ್ ಪಾಪ ನಾವು ಬರ್ತಿದ್ದ ದಾರಿನೇ ಕಾಯ್ತಾ ಇದ್ದ. ಸುಮಾರು ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಆ ಮಗುಗೆ ಹೇಳಿ, ಆ ಮಗು ಆಮೇಲೆ ಕೊನೆಯಲ್ಲಿ ಬರಬೇಕಾದ್ರೆ ನನ್ನ ಈಚೆಗೆ ಬಂದು ವಿಶ್ ಮಾಡಿ ಕಳಿಸ್ಕೊಟ್ಲು. ನಾನು ಒಳ್ಳೆ ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೀನಿ ಮೇಡಮ್, ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ. ನಾನು ಆಮೇಲೆ ಕೂಡ ಅವಳ ಜೊತೆ ಫೋನ್ ಕಾಂಟ್ಯಾಕ್ಟಲ್ಲಿದ್ದೆ. ಆಮೇಲೆ ಮಾತಾಡ್ತಾ ಇದ್ಲು ಅವಳು. ಆಮೇಲೆ ಮುರುಗೇಶ್ ಕೂಡ ಆಫೀಸಿಗೆ ಬಂದರು. ಸೊ ಹಾಗಾಗಿ ಒಂದೇನಂದ್ರೆ ಮಾನಸಿಕವಾಗಿ ಅಂಥ ಸಂದರ್ಭದಲ್ಲಿ ಈ ಒಂದು ರೇಪ್ ಅಷ್ಟೇ ಅಲ್ಲ, ಮೆಂಟಲ್ ರೇಪ್ ಇದೆಯಲ್ಲ, ಅದನ್ನು ತಡ್ಕೊಳ್ಳೋದು ಭಾರಿ ಕಷ್ಟ ಇದೆ. ಬಟ್ ಆ ಫ್ಯಾಮಿಲಿಯವರಿಗೆ ಈ ಮೂಲಕ ಸುವರ್ಣ ನಮ್ಮ ನ್ಯೂಸ್ ಚಾನಲ್ ಮೂಲಕ ನಾನು ನಿಜವಾಗ್ಲೂ ಎಡ್ಸಪ್ ಹೇಳ್ತೀನಿ, ಅಂತ ಒಂದು ಸಂದರ್ಭವನ್ನ ಫೇಸ್ ಮಾಡಿದಾರೆ ಅವರು. ಎಂತ ಒತ್ತಡ ಇತ್ತು ಅಂತಂದ್ರೆ ನಿಜ ಒದ್ದಾಡ್ತಿದ್ದಾಯಪ್ಪ ಸರ್. ಪಬ್ಲಿಕ್ ತುಂಬಾ ನಮ್ಗೆ ಒತ್ತಡ ತಂದ್ರು, ಆದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ನಮ್ಗೆ ತೊಂದರೆ ಮಾಡಲಿಲ್ಲ, ಪೊಲೀಸು ತೊಂದರೆ ಮಾಡಲಿಲ್ಲ. ಮಗುವಿನ ಮೇಲೆ ಅಂತದೊಂದು ಅನ್ಯಾಯ ಮಾಡೋದು ನಿಮಗೆ ಪರಿಚಯಸ್ಥನ ಯಾರವನು? ಪರಿಚಯಿಸ್ತಾರೆ, ನಮಗ್ ಪರಿಚಯಿಸ್ತಾರೆ, ಪರಿಚಯಿಸ್ತಾರೆ. ಆ ಸ್ಥಳಕ್ಕೂ ಕೂಡ ನಾನು ಭೇಟಿ ಮಾಡಿದೆ. ಆ ಸ್ಥಳಕ್ಕೂ ಕೂಡ ಪೊಲೀಸ್ ಆಫೀಸರ್ನ ಅಲಾಂಗ್ ವಿತ್ ಪೊಲೀಸ್ ಆಫೀಸರ್ ಆ ಸ್ಥಳಕ್ಕೂ ಕೂಡ ನಾ ಭೇಟಿ ಮಾಡಿದೆ. ಊರಿಂದ ಸ್ವಲ್ಪ ದೂರ ಇದೆ.
ಅಲ್ಲಿ ಯಾರು ಬೇಕಾದರೂ ನೋಡ್ಬೋದು. ಒಂದು 12 ಗಂಟೆ 12:30ನಲ್ಲಿ ಅಲ್ಲೇ ಎಲ್ಲ ದನ ಕರುಗಳನ್ನ ಹೊಡ್ಕೊಂಡು ಹೋಗುವಂಥ ಜಾಗ ಇದೆ, ಮನೆ ಕೂಡ ಇದೆ. ಆದರೆ ನಾನು ಅದೇ ಹೇಳಿದ್ನಲ್ಲ, ಅಂಬೇಡ್ಕರ್ ಕಾಲೋನಿ ಮಗು ಅನ್ನೋ ಕಾರಣಕ್ಕೆ ಯಾರು ಸಪೋರ್ಟಿಗೆ ಬರಲಿಲ್ವೇನೋ ಅನ್ನೋ ಥರನೂ ನೋವಾಗುತ್ತೆ ನನಗೆ. ಅದು ನಂಗೆ ನೋವಾಗುತ್ತೆ. ಊರ ಪಕ್ಕನೇ ಇದೆ, ನಾನು ಆ ಸ್ಥಳನೂ ಕೂಡ ದೌರ್ಜನ್ಯಕ್ಕೀಡಾದಂತಹ ಮಗು ಯಾರ್ದು, ಅದರ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಯಾರು, ತಂದೆ ಯಾರು, ಅವರ ಜಾತಿ ಯಾವುದು, ಆ ಒಂದು ಕೆರೆ ಒಂದು ಆಳವಾಗಿರೋ ಜಾಗ ಇದೆ, ಒಂದು ಏರಿ ಇದೆ. ಆ ಏರಿ ಜಾಗದಲ್ಲಿ ಯಾರು ನಿಂತರೂ ಕಾಣಿಸುತ್ತಲ್ಲಿ, ಒಂದು ಸಣ್ಣ ಒಂದು ಸೈಕಲಲ್ಲಿ ಹೋದ್ರೂ ಕಾಣಿಸುತ್ತೆ. ಆದರೆ ಆ ಮಗುನ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಎಳ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಏನಿಲ್ಲ, ಅಲ್ಲಿ ಜಾಗ ಎಲ್ಲ ಇದಾಗಿತ್ತು. ಬಟ್ ಆ ಸ್ಥಳ ಇದೆಯಲ್ಲ, ಆ ಸ್ಥಳ ಇಡೀ ಊರಿಗೆ ಕಾಣುತ್ತೆ, ಓಡಾಡೋ ಜನಕ್ಕೆ ಕಾಣುತ್ತೆ. ಯಾರು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ಮಟ್ಟ 11:30-12 ಗಂಟೆನಲ್ಲಿ ಓಡಾಡೋಂಥ ಜಾಗ ಅದು. ಅಂದರೆ ಯಾವ ಕಾರಣಕ್ಕಿರ್ಬೋದು? ಇದು ಒಂಥರ ಸಾಮಾಜಿಕವಾದಂಥ ವ್ಯವಸ್ಥೆ ಎಲ್ಲೋ ಒಂಥರ ಕೆಟ್ಟು ಹೋಗಿದೆ ಅಂತ ಅಲ್ಲ. ಅತ್ಯಾಚಾರ ಮಾಡ್ದವನು ತಪ್ಪು ಮಾಡ್ದ, ಒಂದು ವೇಳೆ ಅದನ್ನ ಯಾರಾದರೂ ನೋಡಿ ತಮ್ಮ ಪಾಡಿಗೆ ತಾವು ದಾಟಿ ಹೋಗಿದ್ರೆ ಅದು ಮಹಾಪರಾಧ. ಹೌದು ಹೌದು. ಅತ್ಯಾಚಾರ ಮಾಡಿದವನಿಗಿಂತಲೂ ದೊಡ್ಡ ತಪ್ಪು ಸುಮ್ಮನಿರುವ ಮೂಲಕ ಅವರು ಮಾಡಿದ್ದಾರೆ. ಲತೀಶ್, ಪೋಷಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿಬ್ಗಾಯರ್ ಸ್ಕೂಲ್ನಿಂದ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಈಗ ಆಡಳಿತ ಮಂಡಳಿಯವರು ಇಷ್ಟೆಲ್ಲ ಅಶ್ಯೂರೆನ್ಸ್ ನಿಮಗೆ ಕೊಟ್ಟ ನಂತರ, ಭರವಸೆಗಳನ್ನು ಕೊಟ್ಟ ನಂತರ ತಮ್ಮ ಮಗು ಅಲ್ಲಿ ಸೇಫ್ ಆಗಿ ಇರುತ್ತೆ ಇನ್ನು ಮುಂದೆ ಅಂತ ಅನ್ನಿಸ್ತಾ ಇದೆಯಾ ಸರ್? ಆ ಭರವಸೆಗಳು, ಆಡಳಿತ ಮಂಡಳಿ ಕೊಟ್ಟಿರುವಂಥ ಭರವಸೆಗಳು ಈಡೇರ್ತವೆ ಅಂತ ಅನ್ನಿಸ್ತಾ ಇದೆಯಾ ತಮಗೆ? ಸರ್, ಇನ್ನೂ ಅವರು ಕನ್ಫರ್ಮ್ ಮಾಡಿಲ್ಲ. ಓಕೆ, ಟ್ಯೂಸ್ಡೇ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ 40 ಕಂಡೀಷನ್ಗಳಿಗೆ ಏನೇನು ಕಂಡೀಷನ್ ಕನ್ಫರ್ಮ್ ಮಾಡ್ತೀವಿ? ಮೂಲ ಕಂಡೀಷನ್ಗಳು ಏನೇನು ತಮ್ಮದು? ಸರ್, ಸೆಕ್ಯೂರಿಟಿ ಒಂದು. ಇವಾಗ ನಾನು ಲಾಸ್ಟ್ ವೀಕ್ ಒಂದು ಸಲ ನನ್ನ ಮಗಳಿಗೆ ಟಿಫನ್ನು ಮಾಡಿಕೊಟ್ಟಿರಲಿಲ್ಲ. ನಾನು ಟಿಫನ್ ಕೊಡೋಕ್ಕೆ ಅಂತ ಬಂದೆ, ಗೇಟ್ ಒಳಗಡೆ ಹೋಗ್ತಾ ಇದ್ದೀನಿ, ಸೆಕ್ಯೂರಿಟಿಯನ್ನು ಏನು ಕೇಳಲಿಲ್ಲ. ಯಾರು ನೀವು, ಏನಕ್ಕೆ ಹೋಗ್ತಾ ಇದ್ದೀರಾ, ಏನಕ್ಕೆ ಬಂದಿದ್ದೀರಾ? ದೇ ನೆವರ್ ಸ್ಟಾಪ್ಡ್ ಮೀ, ಆರ್ ಯು ಎ ಪೇರೆಂಟ್ ಆರ್ ಯು ಎನ್ ಔಟ್ಸೈಡರ್ ಅಂತ ಯಾರು ಕೇಳಲೇ ಇಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋದ್ವಿ, ಟಿಫಿನ್ ಕೊಟ್ವಿ, ನಮ್ಮ ಪಾಡಿಗೆ ನಾವು ಬಂದ್ವಿ. ಅಷ್ಟು ಆ ಥರ ಇದೆ ಸೆಕ್ಯೂರಿಟಿ ಇಲ್ಲಿ. ಅದೊಂದು ಕನ್ಸರ್ನು. ಸೇಫ್ಟಿ ಇಲ್ಲ ಮಕ್ಕಳಿಗೆ. ನಡೆದಿರೋ ಘಟನೆ ಗೊತ್ತಿವಾಗ ನಿಮಗೆ. ಸೊ ಸೇಫ್ಟಿ ಇಲ್ಲ. ಸೊ ಈ ಥರ ಕೆಲವಾರು ಇನ್ಸಿಡೆಂಟ್ಗಳಿದ್ದಾವೆ, ಕೆಲವಾರು ಕಾರಣಗಳಿದ್ದಾವೆ. ಸೊ ವಿಚ್ ವಿ ಹ್ಯಾವ್ ಪುಟ್ ಅರೌಂಡ್ 40 ಕಂಡೀಷನ್ಸ್. ಈ 40 ಕಂಡೀಷನ್ಸ್ಗೆ ಅವ್ರು ಒಪ್ಕೊಂಡ್ರೆ ಸೊ ವಿ ವಿಲ್ ಟೇಕ್ ಎ ಡಿಸಿಷನ್, ಆಲ್ ದ ಪೇರೆಂಟ್ಸ್. ಸರ್, ತಾವು ತಮ್ಮ ಮಗುವಿಗೆ ಎಷ್ಟು ಡೊನೇಷನ್ ಕೊಟ್ಟಿದ್ರಿ, ಎಷ್ಟು ಫೀಸ್ ಕೊಡ್ತಾ ಇದ್ರಿ ಅಲ್ಲಿ? ಸರ್, 1 ಲಕ್ಷ ಫೀಸು ಪ್ಲಸ್ 25,000 ಬಸ್ಗೆ, ಪ್ಲಸ್ಸು ಬಸ್ ಇದು ಡ್ರೆಸ್ಸು ಮತ್ತು ಶೂಸು ಅದೆಲ್ಲ ಎಕ್ಸ್ಟ್ರಾ. ಡೊನೇಷನ್ ಕೊಟ್ಟಿದ್ರಾ ಸರ್? ಡೊನೇಷನ್ನು ನಾನು ಫಸ್ಟ್ ಟೈಮ್ ಅಡ್ಮಿಷನ್ ಮಾಡಿದಾಗ ಡೊನೇಷನ್ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ರಿ? ಆವಾಗ 25,000 ಡೊನೇಷನ್ನು. ಧನ್ಯವಾದ ಲತೀಶ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. 25,000 ಡೊನೇಷನ್, ಪ್ರತಿ ವರ್ಷ 1 ಲಕ್ಷ ಫೀಸ್, 25,000 ರೂಪಾಯಿ ವ್ಯಾನ್ ಚಾರ್ಜ್, ಜೊತೆಗೆ ಯೂನಿಫಾರ್ಮ್. ಇಷ್ಟೆಲ್ಲ ತಗೊಳ್ಳೋ ಶಾಲೆನೇ ತನ್ನಲ್ಲಿರುವಂಥ ಒಂದು ಮಗುವಿಗೆ ರಕ್ಷಣೆ ಕೊಡೋದಕ್ಕಾಗೋದಿಲ್ಲ ಅಂದರೆ ಇನ್ಯಾರು ಕೊಡೋದಕ್ಕಾಗತ್ತೆ? ಕೋಲಾರದ ಮುಳಬಾಗಿಲಿನ ಮಾಲೂರಿನ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಮಗುವಿನ ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಫೀಸು ಡೊನೇಷನ್ ತೆಗೆದುಕೊಳ್ಳುವಂಥ ಶಾಲೆಯಲ್ಲೂ ಕೂಡ ಅತ್ಯಾಚಾರಗಳು ನಡೀತಾ ಇರುವಂಥದ್ದು. ಒಂದು ಸಣ್ಣ ಬ್ರೇಕ್ ಆದಮೇಲೆ ಚರ್ಚೆಯನ್ನು ಮುಂದುವರಿಸ್ತೀವಿ.